ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಹತ್ತಿರ ಬರ್ತಾ ಇದೆ. ಬಿಜೆಪಿ ಭರ್ಜರಿ ತಯಾರಿಯಲ್ಲಿದ್ರೆ INDIA ಮೈತ್ರಿಕೂಟ ಇನ್ನೂ ಗೊಂದಲ ಬಗೆಹರಿಸಿಕೊಳ್ತಾ ಇಲ್ಲ. ಹೋಗಬೇಕೋ ಹೋಗಬಾರದು ಇನ್ನೂ ಪ್ರಶ್ನೆಗಳಿದಾವೆ. INDIA ಮೈತ್ರಿಕೂಟದ ಕಮ್ಯುನಿಸ್ಟ್ ಪಕ್ಷಗಳು ಈಗಾಗಲೇ ಸಮಾರಂಭಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ, ಬಹಿಷ್ಕರಿಸಿದ್ದಾರೆ. ಕಾಂಗ್ರೆಸ್ನವರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಅಂದ್ರು. ಇನ್ನು ಕೆಲವು ಪಕ್ಷಗಳವರದ್ದು ಕಾದು ನೋಡುವ ತಂತ್ರ. ಯಾವ ವಿಪಕ್ಷ ನಾಯಕರಿಗೆ ಆಹ್ವಾನ ಬಂದಿಲ್ಲವೋ ಅವರು ಒಂದು ರೀತಿ ಸಮಾಧಾನದ ನಿಟ್ಟುಸಿರು ಬಿಡ್ತಾ ಇರುವಂತಿದೆ. ಆಹ್ವಾನ ಬಂದು ಹೋಗದಿದ್ರೆ ಪ್ರಶ್ನೆಗಳು ಹೇಳ್ತಾ ಇದ್ವು. ಈಗ ಆಹ್ವಾನನೇ ಬಂದಿಲ್ಲ ನಮಗೆ, ಆ ಕಾರಣಕ್ಕೆ ಹೋಗಿಲ್ಲ ಅಂತ ಹೇಳಬಹುದು. ಅಂತಿಮವಾಗಿ 22ನೇ ತಾರೀಖು ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಪ್ರಶ್ನೆಗಳಿಗೆ ಸದ್ಯಕ್ಕಂತೂ ಉತ್ತರ ಇಲ್ಲ. ಕಾಂಗ್ರೆಸ್ ಕಡೆಯಿಂದ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಕೊಡಲಾಗಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಅಧೀರ್ ರಂಜನ್ ಚೌಧರಿ ಅವರಿಗೆ ಮತ್ತು ಮನಮೋಹನ್ ಸಿಂಗ್ 4 ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಆಹ್ವಾನ ಕೊಡಲಾಗಿದೆ. 4 ಹೋಗ್ತಾರಾ? 4 ಪೈಕಿ ಯಾರಾದರೂ ಹೋಗ್ತಾರಾ? ಯಾರಾದರೂ ಹೋಗೋದಿಲ್ವಾ? ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ ಮುಖಂಡರು ಅಯೋಧ್ಯ ಟ್ರಸ್ಟ್ ಯಾವುದೇ ಪಕ್ಷಕ್ಕೆ ಸೇರಿದ ಟ್ರಸ್ಟ್ ಅಲ್ಲ, ಮಂದಿರ ಕಾರ್ಯಕ್ರಮಕ್ಕೆ ಹೋದರೆ ಏನು ತೊಂದರೆ, ಈ ವಿಷಯದಲ್ಲಿ ಸೋನಿಯಾ ಗಾಂಧಿ ಧನಾತ್ಮಕವಾಗಿದ್ದಾರೆ. ಆಮಂತ್ರಣ ಸಿಕ್ಕಿದೆ, ಸೋನಿಯಾ ಗಾಂಧಿ ಹೋಗ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಹೋಗೋದಕ್ಕಾಗದೇ ಇದ್ದರೆ ನಮ್ಮ ನಿಯೋಗ ಹೋಗಲಿದೆ ಅಂದರು. ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಬಂದಿರೋದು, ಸೋನಿಯಾ ಗಾಂಧಿ ಅವರ ರಿಪ್ರೆಸೆಂಟೇಟಿವ್ಸ್ಗೆಲ್ಲ, ಅವರ ಪ್ರತಿನಿಧಿಗಳಿಗಲ್ಲ. ಅವರು ಹೋಗದೆ ಹೋದರೆ ಅವರ ನಿಯೋಗ ಹೋಗುತ್ತೆ. ನನ್ನ ಪ್ರಕಾರ ಹಂಗೆ ನಡೆಯೋದಿಲ್ಲ. ಹೋದರೆ ಸೋನಿಯಾ ಗಾಂಧಿ ಅವರು ಹೋಗಬೇಕು, ಇಲ್ಲ ಹೋಗಬಾರ್ದು ಅಷ್ಟೇ. ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಮುಸ್ಲಿಂ ಮತಗಳು ಕೈ ತಪ್ಪುವ ಆತಂಕ INDIA ಮೈತ್ರಿಕೂಟಕ್ಕೆ. ಅದಕ್ಕೆ ರಾಮ ಕೇವಲ ಬಿಜೆಪಿಗೆ ಸೇರಿದವನಲ್ಲ, ರಾಮ ಮಂದಿರ ನಮ್ಮೂರಲ್ಲೂ ಇದೆ, ಇಲ್ಲೇ ಪೂಜೆ ಮಾಡ್ಕೋತೀವಿ, ಅಯೋಧ್ಯೆಯ ರಾಮ, ಬಿಜೆಪಿಯ ರಾಮ ಇತ್ಯಾದಿ ಇತ್ಯಾದಿ ಮಾತುಗಳು ಕೇಳಿ ಬರ್ತಾ ಇರೋದು. ಅಂತಿಮವಾಗಿ ವಾಟ್ ವಿಲ್ ಬಿ ದ ವೈಸ್ ಡಿಸಿಷನ್ ಅನ್ನೋದು ಪ್ರಶ್ನೆ. ಇದೇ ಪ್ರಶ್ನೆ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ HN ಚಂದ್ರಶೇಖರ್ ಬಿಜೆಪಿಯಿಂದ, ಮಹೇಶ್ ಗೌಡ ಅವರು JDSನಿಂದ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ವೆಂಕಟಸ್ವಾಮಿ ಸಮತಾ ಸೈನಿಕ ದಳದಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ಅಬ್ದುಲ್ ರಜಾಕ್ ಖಾನ್ ಕೂಡ ಜಾಯ್ನ್ ಆಗ್ತಾರೆ. ಪ್ರಶಾಂತ್,
ಕಾಂಗ್ರೆಸ್ಸಿನ ಗೊಂದಲ ಒಂದು ರೀತಿ, INDA ಮೈತ್ರಿಕೂಟದ್ದೇನು ಗೊಂದಲ? ಭಾಗವಹಿಸ್ತೀವಿ, ಭಾಗವಹಿಸೋದಿಲ್ಲ ಹೇಳ್ಬಿಡ್ಬೇಕು. ಅದೇ ನನಗನ್ಸುತ್ತೆ INDA ಒಕ್ಕೂಟ ರಚನೆ ಆಗಿದ್ದೇ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ನ ಮತಗಳು ಎಲ್ಲೂ ಕೂಡ ಕೈ ಚೆಲ್ಲಿ ಹೋಗದೆ ಇರಲಿ ಅನ್ನುವ, ಅಂದರೆ ಸೆಕ್ಯುಲರ್ ಫ್ಯಾಬ್ರಿಕ್ ಅಂತ ಅನ್ನೋದಲ್ಲ, ಅದು ಸೆಕ್ಯುಲರ್ ಇವತ್ತು ನಮ್ಮ ರಾಜಕಾರಣ ಹಂಗಾಗಿದೆ ಬಿಡಿ. ಓಕೆ, ಗೊತ್ತಾಗ ರಾಜಕಾರಣದಲ್ಲಿ ಸೆಕ್ಯುಲರ್ ಅರ್ಥ ಆಗುತ್ತೆ, ಇಲ್ಲಿದ್ದವ್ರಿಗೂ ಅರ್ಥ ಆಗುತ್ತೆ, ಟಿವಿ ನೋಡ್ತಾ ಇರೋರಿಗೆ ಅರ್ಥ ವಾಟ್ ಈಸ್ ಸೆಕ್ಯುಲರ್. ಆ ಸೆಕ್ಯುಲರ್ ಮತಗಳು ಎಲ್ಲೂ ಕೂಡ ಒಡೆದೇ ಹೋಗದೇ ಇರಲಿ, BJPಯ ವಿರುದ್ಧದ ಮತಗಳು ಒಟ್ಟಾಗಲಿ ಅನ್ನುವ ಕಾರಣಕ್ಕೋಸ್ಕರ INDA ಒಕ್ಕೂಟ ರಚನೆ ಆಗಿತ್ತು. ಈಗ ನನಗನ್ಸುತ್ತೆ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಟ್ರಸ್ಟ್ ಒಂದು ಆಹ್ವಾನವನ್ನು ಎಲ್ರಿಗೂ ಕಳಿಸಿದ್ರೂ ಕೂಡ ಹೋಗಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನನಗನ್ಸುತ್ತೆ INDA ಒಕ್ಕೂಟ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಪ್ರತ್ಯೇಕವಾಗಿ ಆ ತೀರ್ಮಾನವನ್ನು ಪ್ರತ್ಯೇಕವಾಗಿ ಕಮ್ಯುನಿಸ್ಟ್ ಈಗ ಸೀತಾರಾಮ್ ಯೆಚೂರಿ ಬಂದು ಪೂಜೆ ಕೂತ್ಕೊಂಡ್ರೆ ಹೆಂಗಿರುತ್ತೆ ರೀ? ಅಲ್ಲ, ಕಮ್ಯುನಿಸ್ಟ್ದು ಬಿಡಿ. ಈಗ ಕಮ್ಯುನಿಸ್ಟ್ರು ಅವು ದೇವರನ್ನೇ ನಂಬದ ಪಕ್ಷ ಅದು ಬಿಟ್ಬಿಡಿ. ಉಳಿದ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ಏನಿದೆ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕಾಗತ್ತೆ. ನನಗನ್ಸುತ್ತೆ ಅವರು ಹೋಗಲಿಕ್ಕಿಲ್ಲ. ಯಾಕಂದರೆ ಹೋದ ತಕ್ಷಣ ಏನು ಶುರು ಆಗುತ್ತೆ, ಹಾಗಿದ್ರೆ ನೀವು 30 ವರ್ಷಗಳ ಕಾಲ BJP ಏನು ಹೇಳ್ತಾ ಇತ್ತು ಅದನ್ನು ಈಗ ಒಪ್ಕೊಂಡಂಗೆ ಆಯಿತು ಅನ್ನುವ ಚರ್ಚೆ. ಮತ್ತು ನೀವು ಪ್ಯೂರ್ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡಿದಾಗ ಅದರಿಂದ ಏನು ಲಾಭ ಇಲ್ಲ. ಓಕೆ, ಯಾಕಂದರೆ ನೀವು BJPಗೆ ಓಟ್ ಹಾಕ್ತಿರ್ತಕ್ಕಂಥವ್ರು BJPಗೆ ಓಟ್ ಹಾಕ್ತಾರೆ. ರಾಮ ಮಂದಿರದ ಲಾಭ ಯಾರಿಗಾದರೂ ಸಿಗುತ್ತೆ ಆದರೆ ಅದು BJPಗೆ ಸಿಗುತ್ತೆ ಹೊರತು ಉಳಿದ ಪಕ್ಷಗಳಿಗೆ ಸಿಗುತ್ತೆ ಅಂತ ನನಗನ್ಸಲ್ಲ. ಐ ಆಮ್ ಥಿಂಕಿಂಗ್ ಆಫ್ ಫೆನ್ಸ್ ಸಿಟರ್ಸ್, ಗೋಡೆ ಮೇಲೆ ಕುತ್ಕೊಂಡಿರುವಂಥ ಮತದಾರ ಇದ್ರೂ ಕೂಡ ರಾಮ ಮಂದಿರದ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ. ಅಂದರೆ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅನ್ನುವ ಕಾರಣದಿಂದ ಒಂದು ಮೌನವನ್ನು ಧರಿಸಿ INDA ಒಕ್ಕೂಟ ಮೌನವಾಗಿ ಉಳಿತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅಂತ ನನಗನ್ಸುತ್ತೆ. ಕಾಂಗ್ರೆಸ್ ನಾಯಕತ್ವ ಅಥವಾ 22ನೇ ತಾರೀಕಿನ ಕಾರ್ಯಕ್ರಮ ಮುಗಿದ ಮೇಲೆ ಇನ್ನೊಂದು 2-3 ದಿವಸ ಬಿಟ್ಟು ಸಾರ್ವಜನಿಕರಿಗೆ ಹೆಂಗೂ ಮುಕ್ತ ಆಗಿರುತ್ತೆ, ಆವಾಗ ಬರ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಬಹುದು. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ನೀವು ಹೋದ್ರೇನು ಹೋಗದೇ ಇದ್ರೇನು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಹೋದ ತಕ್ಷಣ ನೀವು BJPಯ 30-35 ವರ್ಷಗಳ ಹೋರಾಟವನ್ನು ನೇರವಾಗಿ ಬೆಂಬಲಿಸಿದಾಗತ್ತೆ, ಪ್ರಾಕ್ಟಿಕಲಿ ಆ್ಯಂಡ್ ಪೊಲಿಟಿಕಲಿ. ಕರೆಕ್ಟ್. ನೀವು ಫೆನ್ಸ್ ಸಿಟರ್ಸ್ ಏನು ಯೋಚನೆ ಮಾಡ್ತಾರೋ, ಆ ಫೆನ್ಸ್ ಸಿಟರ್ಸ್ ರಾಮ ಮಂದಿರದ ಉದ್ಘಾಟನೆಗೆ ಹೋದರು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಯಾರೂ ಓಟ್ ಹಾಕಲ್ಲ. ಕಾಂಗ್ರೆಸ್ಗೆ ಓಟ್ ಹಾಕ್ತಕ್ಕಂಥ ಮತದಾರರ ವರ್ಗ 30-35% ಇದ್ದೇ ಇದೆ. ರಾಮ ಮಂದಿರವನ್ನು ವಿರೋಧ ಮಾಡಿದಾಗಲೂ ಕೂಡ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಕರೆಕ್ಟ್. ಹೀಗಾಗಿ ನನಗನ್ಸುತ್ತೆ ಇದರ ಲಾಭ ಅನ್ನೋದು ಯಾರಿಗಾದರೂ ಸಿಗೋದಿದ್ರೆ ಅದು BJPಗೆ ಮಾತ್ರ. ಮತ್ತು ಅದು ಈಗಾಗಲೇ ಅದರ ಲಾಭ BJPಗೆ ಸಿಕ್ಕೂ ಆಗಿದೆ. ಈಗ ಯಾರು ರಾಮ ಮಂದಿರದ ಉದ್ಘಾಟನೆಯನ್ನು ಪಾಲಿಟಿಕಲಿ ನೋಡ್ತಿದ್ದಾರೆ ಅವರು BJPಯ ಪರವಾಗೇ ಇದ್ದಾರೆ. ಹೋದರೆ ಏನಾಗತ್ತೆ ಅನ್ನೋದು ಪ್ರಶ್ನೆ. ಪ್ರಾಯಶಃ ನನಗನ್ಸುತ್ತೆ ಅವಾಗ ಪ್ರಶ್ನೆಗಳು ಹೇಳ್ತವೆ. ಈಗ ಸೋಮನಾಥ್ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಏನಾಗಿತ್ತು, 1900 ಯಾವಾಗ ಜುನಾಗಢ ಭಾರತದಲ್ಲಿ ವಿಲೀನ ಆಯಿತು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೋಗಿ ಮಹಾತ್ಮ ಗಾಂಧಿಯವರನ್ನು ಕೇಳಿದರು, ಇಲ್ಲ ಹಿಂಗೊಂದು ಸೋಮನಾಥ್ ಮಂದಿರದ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿದೆ ಅಂತ. ಮಹಾತ್ಮ ಗಾಂಧಿ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅವ್ರು ಹೇಳಿದರು ಸರ್ಕಾರದಿಂದ ಹಣ ತೆಗೆದುಕೊಳ್ಬೇಡಿ ಅಂತ. ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದರು, ಇಲ್ಲ ನಾವು ಸರ್ಕಾರದಿಂದ ಹಣ ತೆಗೆದುಕೊಳ್ಳಲ್ಲ, ಆದರೆ ಇಡೀ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ಕೇಂದ್ರದ ಈಗೇನು CPWD ಇದೆ ಆ ರೀತಿ ಅವರು ಉಸ್ತುವಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಂದಿರವನ್ನು ಮುಂದಿನ ಒಂದು 1000 ವರ್ಷಗಳ ಕಾಲ ಇರುವ ರೀತಿಯಲ್ಲಿ ಕಟ್ಟಬೇಕಾಗತ್ತೆ. NV ಗಾಡ್ಗಿಲ್ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು. ಇಟ್ ವಾಸ್ ಮಿನಿಸ್ಟರ್ ಫಾರ್ ಪ್ಲ್ಯಾನಿಂಗ್ ಆ್ಯಂಡ್ ವರ್ಕ್ಸ್ ಏನಿತ್ತು ಅದನ್ನು. ವಲ್ಲಭಭಾಯ್ ಪಟೇಲ್ ತೀರ್ಕೊಂಡ್ರು. ಆಗ ಒಂದು ಬಾರಿ ಕ್ಯಾಬಿನೆಟ್ ಸಭೆಯಲ್ಲಿ ಪಂಡಿತ್ ನೆಹರು ಈ ಸೋಮನಾಥ್ ಮಂದಿರದ ಜೀರ್ಣೋದ್ಧಾರದಲ್ಲಿ ಸರ್ಕಾರದ ಪಾತ್ರ ಮತ್ತು ಸಚಿವರ ಪಾತ್ರವನ್ನು ವಿರೋಧಿಸಿದ್ರು. ಇದೊಂದು ರೀತಿ ಹಿಂದೂ ರಿವೈವಲ್ನ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ವಿಚ್ ವಾಸ್ ಆ್ಯಕ್ಚುಲಿ ಅಂತ ವಿರೋಧ ಮಾಡಿದರು. ಕೆ ಮುನ್ಷಿ ಏನಿದ್ರು ಕೇಂದ್ರ ಸಚಿವರಿದ್ದರು, ಅವರು ವಲ್ಲಭಭಾಯ್ ಪಟೇಲ್ ನಿಧನದ ನಂತರ ಈ ಮಂದಿರದ ರೀಕನ್ಸ್ಟ್ರಕ್ಷನ್ನ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ನಂತರ 1951ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಹೋಗಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ಪಬ್ಲಿಕ್ ಸ್ಪ್ಯಾಟ್ ಆಯಿತು. ಬಾಬು ರಾಜೇಂದ್ರ ಪ್ರಸಾದ್ ಹೇಳಿದರು ನಾನಂತರೂ ಹೋಗ್ತಿದ್ದೀನಿ ಅಂತಕ್ಕಂಥ. ಅಲ್ಲ, ಸಾರಿ ಟು ಇಂಟರಪ್ಟ್. ಈಗ
ಅಯೋಧ್ಯೆ ವಿಷಯದಲ್ಲಿ ಯಾಕೆ ದೊಡ್ಡ ಇಶ್ಯೂ ಆಗುತ್ತಂದ್ರೆ ಅಲ್ಲೊಂದು ಮಸೀದಿ ಕಟ್ಟಲಾಗಿತ್ತು ಅಂತ. ಕಾಶಿ ವಿಷಯದಲ್ಲಿ ಈಗಲೂ ಯಾಕೆ ದೊಡ್ಡ ಸಮಸ್ಯೆ ಅಂದರೆ ಮಸೀದಿ ಇದೆ, ಅಲ್ಲೊಂದು ಫಂಕ್ಷನಿಂಗ್ ಮಸೀದಿ ಇದೆ. ಮಥುರಾ ಪ್ರಿಮೈಸಸ್ನಲ್ಲಿ ಮಸೀದಿ ಇದೆ. ಸೋಮನಾಥದಲ್ಲಿ ಏನೂ ಇರಲಿಲ್ವಲ್ಲ ಅಜಿತ್. ಸೋಮನಾಥ್ ನೋಡಿ, ಧ್ವಂಸಗೊಂಡಿದ್ದ ಪಳಿಯುಳಿಕೆಗಳನ್ನು ಸರಿಸಿ ಮಂದಿರ ಕಟ್ಟೋದಕ್ಕೂ ಯಾಕೆ ವಿರೋಧ ಇತ್ತು? ಪಂಡಿತ್ ನೆಹರು ಒಂದು ಫ್ಯಾಬಿಯನ್ ಸೋಷಿಯಲಿಸಮ್ ಹಿನ್ನೆಲೆಯಿಂದ ಬಂದಿದ್ರು. ಓಕೆ, ವಿದೇಶದಲ್ಲಿ ಕಲ್ತು ಬಂದಿದ್ರು. ಯಾವ ಮಸೀದಿಯನ್ನು ಕೆಡವಬೇಕಾಗಿರಲಿಲ್ಲ, ಯಾರದೇ ಧಾರ್ಮಿಕ ಭಾವನೆ ಕೆಡವೋದು ಇರಲಿಲ್ಲ. ನನಗನ್ಸುತ್ತೆ ಪಂಡಿತ್ ನೆಹರು ಮನಸ್ಸಿನಲ್ಲಿತ್ತು ನೋಡಿ, ಅವರು ಪಶ್ಚಿಮದಲ್ಲಿ ಕಲ್ತಿದ್ರು. ಎಲ್ಲವನ್ನ ಅವರು ಪ್ರಾಯಶಃ ಅವ್ರ ಸಮಸ್ಯೆ ಇದ್ದದ್ದೇ ಪಶ್ಚಿಮದ ದುರ್ಬೀನ್ ಹಾಕಿ ನೋಡ್ತಾ ಇದ್ರು. ಓಕೆ ಓಕೆ, ಚರ್ಚ್ ಅಂಡ್ ಸರ್ಕಾರ ಪ್ರತ್ಯೇಕ ಆಗಿರಬೇಕು. ಇದೊಂದು ಫ್ರಾನ್ಸ್ನಲ್ಲಿ, ಬ್ರಿಟನ್ನಲ್ಲಿ ಇದರ ದೊಡ್ಡ ಚರ್ಚೆ ನಡೀತಿತ್ತು. ಆ ಕಾರಣದಿಂದ ನಮಗೆ ಸ್ವತಂತ್ರ ಬಂದಾಗ ನಾವು ಆ ಸೋಷಿಯಲಿಸಮ್ ಮಾಡೆಲ್ ಮೇಲೆ ನಡಿಬೇಕೇ ಹೊರತು ನಾವು ಹಿಂದೂ ರಿವೈವ್ ಆಗ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ನಾವು ನಡ್ಕೊಳ್ಬಾರ್ದು ಅಂತಕ್ಕಂಥದ್ದು ಪಂಡಿತ್ ನೆಹರು ಮನಸ್ಸಿನಲ್ಲಿತ್ತು. ಬಾಬು ರಾಜೇಂದ್ರ ಪ್ರಸಾದ್ ಹೇಳಿದರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದೇನು ಅಂದರೆ ಸೋಮನಾಥ್ ಮಂದಿರ ಏನು ಸರ್ಕಾರವನ್ನು ನಡೆಸಲ್ಲ, 800 ವರ್ಷಗಳ ದಾಸ್ಯ ಏನಿದೆ ಆ ದಾಸ್ಯದ ಹೋಗಲಾಡಿಸುವಿಕೆಯ ಸಂಕೇತವಾಗಿ ನಾವು ಸೋಮನಾಥನ್ನು ನೋಡಬೇಕಾಗತ್ತೆ. 17 ಬಾರಿ ಸೋಮನಾಥನ್ನು ಲೂಟಿ ಮಾಡಲಾಗಿತ್ತು. ಆ ಕಾರಣಕ್ಕೋಸ್ಕರ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಅದರ ಜೀರ್ಣೋದ್ಧಾರ ಭಾರತದ ಜನರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಧರ್ಮ ಆತ್ಮ ಅದನ್ನು ಬಿಟ್ಟು ನಡೆಯಲ್ಲ ಅಂತಕ್ಕಂಥದ್ದು ಬಾಬು ರಾಜೇಂದ್ರ ಪ್ರಸಾದ್ ಪಂಡಿತ್ ನೆಹರು ಅವ್ರಿಗೆ ಹೇಳಿದರು, ರಾಷ್ಟ್ರಪತಿ ಆಗಿದ್ದುಕೊಂಡು. ಕೆ ಎಂ ಮುನ್ಷಿ ಸುದೀರ್ಘವಾಗಿರ್ತಕ್ಕಂಥ ಪತ್ರವನ್ನು ಪಂಡಿತ್ ನೆಹರು ಬರೆದು. ಈಗ ನಾವು ವಾಪಸ್ ಅಯೋಧ್ಯೆಗೆ ಬರೋದಾದರೆ ಅಜಿತ್, ನನಗನ್ಸುತ್ತೆ ಈಗ ಅರವಿಂದ್ ಕೇಜ್ರಿವಾಲ್ ಹೋದರೆ ನಿಮ್ಗೆ ಸಮಸ್ಯೆ ಆಗಲ್ಲ. ಬಿಕಾಸ್ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಹಿಸ್ಟ್ರಿ ಇಲ್ಲ. ಕರೆಕ್ಟ್. 2011ರಲ್ಲಿ ಅವ್ರು ಹಂಗೂ ಮಾತಾಡಿದ್ದಾರೆ, ಹಿಂಗೂ ಮಾತಾಡಿದ್ದಾರೆ. 2011ರಲ್ಲಿ ಹುಟ್ಟಿದ ಪಕ್ಷ ಅದು. ಮಂದಿರ್ ವಹಿ ಬನಾಯಂಗೆ ಅಂತೀರಿ, ಮಂದಿರ ವಹಿ ಬನಾಯಂಗೆ ತಾರೀಖ್ ನೈ ಬತಾಯಂಗೆ ಅಂತನೂ ಅಂದರು. ಮಂದಿರ ನಿರ್ಮಾಣ ಆದಮೇಲೆ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ನಾವು ದರ್ಶನಕ್ಕೆ ಕಳಿಸ್ತೀವಿ ಅಂತಲೂ ಹೇಳಿದ್ರು. ಲಾಲು ಮುಲಾಯಂ ಹೋದರೆ ಕಷ್ಟ ಆಗುತ್ತೆ. ಎಸ್. ಮಮತಾಗೂ ಕೂಡ ಪಶ್ಚಿಮ ಬಂಗಾಳದ ಮುಸ್ಲಿಂ ಮತಗಳ ಕಾರಣದಿಂದ ಹೋಗೋದು ಕಷ್ಟ. ಕೇಜ್ರಿವಾಲ್ರಿಗೆ ಆ ಕಷ್ಟ ಇಲ್ಲ. ಕರೆಕ್ಟ್. ಜೊತೆಗೆ ನಮ್ಮ ಕಾಂಗ್ರೆಸ್ಗಿರ್ತಕ್ಕಂಥ ಒಂದು ದೊಡ್ಡ ಕಷ್ಟ ಅಂದರೆ ಇತಿಹಾಸದ ಪುಟಗಳನ್ನು ಈಗ ನಾವೇ ತಿರುವಿ ಹಾಕ್ತಾ ಇದ್ದೀವಿ. ಏನು ಹೇಳಿದರು ಪಂಡಿತ್ ನೆಹರು ಅಂತ. ಸೊ ಪಂಡಿತ್ ನೆಹರು ಮರಿ ಮೊಮ್ಮಗ ಹೋಗ್ತಾರ. ನೀವು ಸೋಮನಾಥಕ್ಕೆ ನೆನಪಿದ್ರೆ ನಿಮಗೆ ಗುಜರಾತ್ನ ಚುನಾವಣೆ ಇತ್ತು 2017ರಲ್ಲಿ. ರಾಹುಲ್ ಗಾಂಧಿ ಸೋಮನಾಥಕ್ಕೆ ಹೋದರು. ಮರುದಿನ ನರೇಂದ್ರ ಮೋದಿ ಅದನ್ನು ವಿಷಯವನ್ನು ಪ್ರಸ್ತಾಪಿಸಿದರು. ಪಂಡಿತ್ ನೆಹರು ಹೀಗೆ ಹೇಳಿದರು, ಮಂದಿರದ ಉದ್ಘಾಟನೆಗೆ ಅವರ ವಿರೋಧ ಇತ್ತು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಾರಣದಿಂದ ಆ ಮಂದಿರ ನಿರ್ಮಾಣ ಆಯಿತು. ನೆಹರು ಅವರ ಮರಿ ಮೊಮ್ಮಗ ಈಗ ಸಾಫ್ಟ್ ಹಿಂದುತ್ವದ ಹೆಸರು ಹೇಳಿ ವೋಟ್ ತೆಗೆದುಕೊಳ್ಳಿಕ್ಕೆ ಸೋಮನಾಥ್ ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಅಂತ ಸಹಜ ಪ್ರಶ್ನೆಗಳು ಬರ್ತವೆ. ಮತ್ತೆ ಆ ಚರ್ಚೆ ಮರುಕಳಿಸುತ್ತೆ. ಆ ಕಾರಣದಿಂದ ಹೋಗಬೇಕೋ ಬೇಡವೋ, ಹೋದರೆ ನೋಡಿ ದಟ್ ಕ್ಯಾನ್ ಮೇಕ್ ಆರ್ ಬ್ರೇಕ್. ಕರೆಕ್ಟ್ ಕರೆಕ್ಟ್. ಪಿ ವಿ ನರಸಿಂಹರಾವ್ರ ಒಂದು ಮೌನ ಹೌದು ಕಾಂಗ್ರೆಸ್ಗೆ ತುಂಬ ದೊಡ್ಡ ಬೆಲೆಯನ್ನು ತರಬೇಕಾಗಿ ಬಂತು. ಕರೆಕ್ಟ್. ಆ ಕಾರಣಕ್ಕೋಸ್ಕರ ಈಗ ಹೋಗಬೇಕಾ ಬೇಡವಾ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಇತಿಹಾಸ ಕಾಂಗ್ರೆಸ್ ನಾಯಕರ ಮಸ್ತಿಷ್ಕದಲ್ಲಿ ನಿಶ್ಚಿತವಾಗಿರುತ್ತೆ ಅಂತ. ಆದರೆ ಈಗ ಈ ಕಾರ್ಯಕ್ರಮಕ್ಕೆ ಹೋಗದೆ ಹೋದರೆ ನಾಳೆ ದಿವಸ ಇವರ ಪೀಳಿಗೆ ಯಾರು ಬಂದರೂ ಕೂಡ, ಅಯೋಧ್ಯೆ ರಾಮ ಮಂದಿರ ದರ್ಶನಕ್ಕೆ ಬಂದರೂ ಕೂಡ, ಸೋಮನಾಥಕ್ಕೆ ರಾಹುಲ್ ಗಾಂಧಿ ಹೋದಾಗ ಹೆಂಗೆ ಪ್ರಶ್ನೆಗಳನ್ನು ಕೇಳಿದ್ರಲ್ಲ ಮೋದಿ, ಆ ರೀತಿಯ ಪ್ರಶ್ನೆಗಳನ್ನು ಕೇಳಲ್ಲ. ಅಬ್ದುಲ್ ರಜಾಕ್ ನಮ್ಮನ್ನು ಲಿಂಕ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್, ಒಂದು ವೈಕೇರಿಯಸ್ ಪ್ಲೆಷರನ್ನು BJP ಅನುಭವಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಆಹ್ವಾನ ಕೊಟ್ಟಿದ್ದೀವಿ, ನೋಡೋಣ ಬರ್ತಿರೋ ಇಲ್ವೋ ಅಂತ. ಡೆಫಿನೆಟ್ಲಿ ನೀವೇ ಹೇಳ್ಬಿಟ್ರಿ ಬಿಜೆಪಿ ಅಂತ ಹೇಳ್ಬಿಟ್ಟು. ನಿನ್ನೆ ಅಷ್ಟೇ ಡಿಬೇಟ್ ಮಾಡುವಾಗ ಟ್ರಸ್ಟ್ ಕೊಡ್ತಾ ಇರೋದು ಆಹ್ವಾನ ಅಂದ್ರಿ. ಹೌದು ನೋಡಿ, ಹೆಂಗೂ ಹಿಂಗೂ ಬಿಜೆಪಿ ಇದಕ್ಕೆ ರಾಜಕಾರಣದ ಲಾಭಕ್ಕೋಸ್ಕರ ಬಳಸ್ಕೊಳ್ಳಲ್ಲ. ಇದು 2019 ತೀರ್ಪು ಬಂದ ಸಂದರ್ಭದಲ್ಲೇ ಜನ ಮಾತಾಡಕ್ ಶುರು ಮಾಡ್ಬಿಟ್ರು. ಏನು ಅಂತ ಹೇಳಿದ್ರೆ, ಇವಾಗ ಎಲೆಕ್ಷನ್ ಹತ್ರ ಇವ್ರು 2024 ಒಳಗಡೆ ಇದನ್ನ ಹೆಂಗಾದ್ರೂ ಮಾಡಿ ಉದ್ಘಾಟನೆ ಟೈಮ್ ತಗೊಬಂದ್ಬಿಟ್ಟು ನೋಡಿ ನಾವು ರಾಮ ಮಂದಿರ ಮಾಡಿದ್ವಿ, ಇವಾಗ ನಮ್ಗೆ ಓಟ್ ಕಡಿ ಅಂತ 2024 ಅಲ್ಲೂ ಓಟ್ ಕೇಳ್ತಾರೆ ಅನ್ನೋದು ಸ್ಪಷ್ಟವಾಗಿತ್ತು. ಆದ್ರೆ ಮೋದಿ ಅವರು ಎಷ್ಟೋ ವಾದಗಳನ್ನ ಮಾಡಿದ್ರು. 2014ರಲ್ಲಿ ಅಚ್ಚೆ ದಿನ ಆಯಂಗೆ, ಕಾಲದಲ್ಲಿ ಆಯಂಗೆ, ಬೇಟಿ ಬಡಾಯಂಗೆ, ಬೇಟಿ ಬಚಾಯಂಗೆ, ಅದೆಲ್ಲ ಏನೇನೋ ಹೇಳಿದ್ರು. ಅದ್ರ ಬಗ್ಗೆ ಏನೂ ಆಗಿಲ್ಲ. ಆದ್ರೆ ಇವತ್ತು ಮಂದಿರ ಕಟ್ಟಿದೀವಿ ಓಟ್ ಕೊಡಿ ಅಂತ ಕೇಳೋದು 100% ಸಹಜ. ಆದ್ರೆ ಇವತ್ತು ಇಂಡಿಯಾ ಮೈತ್ರಿಕೂಟದಲ್ಲಿರುವವರು, ಬಿಜೆಪಿ ವಿರೋಧದಲ್ಲಿರೋರು, ಇವಾಗ ಮತದಾರ ಇದರ್ ಬಿಜೆಪಿ ಓಟ್ ಕೊಡ್ಬೇಕು, ಇಲ್ಲ ಅಂದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವ್ದಾದ್ರು ಒಂದು ಸಹ ಪಕ್ಷಗಳಿಗೆ ಕೊಡ್ಬೇಕು. ಇವತ್ತು ಏನಾಗಿದೆ, ಅಕಸ್ಮಾತ್ ಇವ್ರು ಏನಾದ್ರು ರಾಮ ಮಂದಿರಕ್ಕೆ ಹೋದ್ರೆ ಅಲ್ಪಸಂಖ್ಯಾತರು, OBCs ಇವ್ರನ್ನ ಓಟ್ ಕೊಡಲ್ಲ ಅಂತ ಒಂದು ಮಾತು ಏನ್ ಇವತ್ತು ನಾವು ಚರ್ಚೆ ಮಾಡ್ತಿದೀವಿ, ಇದು ಹೆಂಗೋ ಅಡ್ಜಸ್ಟ್ ಆಗ್ತಾ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಇದರ್ ಬಿಜೆಪಿಗೆ ಓಟ್ ಕೊಡ್ಬೇಕು, ಇಲ್ಲ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರಿರ್ತಾರೋ ಅವ್ರಿಗೆ ಓಟ್ ಕೊಡ್ಬೇಕು. ಇವಾಗ ಮತದಾರ ಇವ್ರು ಹೋಗ್ಬಿಟ್ಟು ಇವ್ನು ಓಟ್ ಮಾಡ್ತೀರಾ, ಸುಮ್ಮನೆ ಮನೇಲಿ ಕೂತಿರ್ತಾನ? ತಿರ್ಗಾ ಬಿಜೆಪಿ ಬರುತ್ತೆ ಅನ್ಕೊಂಡು ಇವ್ರಿಗೆ ಓಟ್ ಕೊಡ್ತಾನೆ. ಇವತ್ತು ನೋಡಿ, ಇವತ್ತು ಹೋಗಿಲ್ಲ ಅಕಸ್ಮಾತ್ ಅಂತ ಹೇಳಿದ್ರೆ, ಇವತ್ತಿಲ್ಲ ನಾಳೆ ಆದ್ರೂ ಆ ಮಂದಿರಕ್ಕೆ ಹೋಗೇ ಹೋಗ್ತಾರೆ. ನೀವು ನೋಡಿ, ಬರೀ ಬಿಜೆಪಿನವರು ಕಾಂಗ್ರೆಸ್ನವರು ಅಂತ ತಿಳ್ಕೊಬೇಡಿ. ಜನರಲಿ ಯಾರಿಗ್ ಮಾತಾಡಿದ್ರೇನು ಅಷ್ಟೊಂದು ವಿವಾದದಲ್ಲಿದ್ದ ಒಂದು ಏನೋ ರಾಮ್ ಜನ್ಮಭೂಮಿ, ಬಾಬ್ರಿ ಮಸೀದಿ, ಅಲ್ಲಿಂದ ಹೋಗಿ ಇಷ್ಟೊಂದೆಲ್ಲ ಆಗಿ, ಇಷ್ಟೊಂದು 3,000 ಕೋಟಿ ರೂಪಾಯಿ ಹಾಕಿ ಅದ್ ಯಾವ ತರ ಈ ಕಾಲದಲ್ಲಿ ಕಟ್ಟಿದಾರೋ ಅದನ್ನ ನೋಡಕ್ಕಾದ್ರು ಅಟ್ಲೀಸ್ಟ್ ಫಾರ್ ದಿ ಸೆನ್ಸ್ ಆಫ್ ಟೂರಿಸಂ, ನನ್ನ ಮಾತನ್ನ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವತ್ತಲ್ಲ, ಇವತ್ತಿಂದ ಎಷ್ಟೋ ಒಂದಿನ ಬಿಟ್ಟು ಒಬ್ಬ ಮುಸಲ್ಮಾನನೇ ಆಗಿರ್ಲಿ, ಒಬ್ಬ ಕ್ರೈಸ್ತನೇ ಆಗಿರ್ಲಿ, ಅಟ್ಲೀಸ್ಟ್ ಫಾರ್ ದಿ ಸೇಕ್ ಆಫ್ ಸೈಟ್ ಸೀಯಿಂಗ್, ಭಗವಂತ ರಾಮನಲ್ಲಿ ಭಕ್ತಿ ಇಲ್ಲ ಅಂದ್ರೂ ಸೈಟ್ ಸೀಯಿಂಗ್ ಆದ್ರೂ ಹೋಗ್ಲೇಬೇಕು ಅಂತ ಹೇಳಿ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಅದು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ಹೋಗಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರು ನಾಳೆದ್ರು ಹೋಗ್ತಾರೆ. ಆ ದೇವಸ್ಥಾನ ಇಲ್ಲಾಂದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವರ ಭಕ್ತಿ, ಅವ್ರು ಹೋದ್ರೆ ಹೋಗ್ಲಿ, ಹೋಗ್ಲಿಲ್ಲ ಅಂದ್ರೆ ಹೋಗ್ಬಾರ್ದು. ಅದಕ್ಕೆ ನಾವ್ ಇವತ್ತು ಚರ್ಚೆ ಮಾಡ್ಕೊಂಡು ಅದಕ್ಕೆ ಎಲೆಕ್ಷನ್ ಜೋಡಿಸಿ ಅವ್ರು ಹೋದ್ರೆ ಮುಸಲ್ಮಾನರು ಓಟ್ ಕೊಡಲ್ಲ. ನೋ, ಮುಸಲ್ಮಾನರು ಮುಂದುವರೆದಿದ್ದಾರೆ. ನಾವು ಪ್ರಮಾಣ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ಲಿ, ಸುಪ್ರೀಂ ಕೋರ್ಟ್ ತೀರ್ಪು ನಾವು ಬದಲಾಗ್ತೀವಿ ಅಂತ ದೇವಸ್ಥಾನ ಕಟ್ತಾ ಇದ್ರಿ, 20 ವರ್ಷ ಕಟ್ಟಿದ್ರಿ, ಇವಾಗ ಅದನ್ನ ನೀವು ಉದ್ಘಾಟನೆ ಮಾಡ್ತಿದ್ರಿ, ಅದೇ ಫೈನ್, ಇಟ್ ಇಸ್ ಫೈನ್, ವಿ ಹ್ಯಾವ್ ಮೂವ್ಡ್ ಆನ್. ನಿನ್ನೆ ಅಷ್ಟೇ ಒಬ್ಬ ಮುಸ್ಲಿಂ ಶಾಸಕ ನಾನು ರಾಮ ಭಕ್ತ ಅಂತ ಹೇಳ್ಬಿಟ್ಟ. ಇವಾಗ ಏನ್ ಹೇಳಕ್ಕಾಗುತ್ತೆ? ನಾವು ಹಾವಿಗೆ ಹಾಲು ಕುಡಿಸ್ದಂಗ ಆಯ್ತು ನಮ್ಮ ಮನ್ಸಿಗೆ ಕೇಳಿದ ನಂತರ. ರಾಮ ಭಕ್ತ ಅಂತ ಹೇಳಿದ್ದಕ್ಕೆ ಹಂಗಲ್ಲ, ಅದ್ರ ಜೊತೆಗೇನೇನು ನಾನು ರಾಮ ಭಕ್ತ, ಇಷ್ಟು ವರ್ಷ ನಾನು ಲಕ್ಷ್ಮೀ ಸರಸ್ವತಿಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ಮತ್ತೆ ಅವನು ದೇವರಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಯಾಕೆ ಕಲ್ಮ ಓದ್ತಾನೆ? ನಮ್ಮ ಧರ್ಮದಲ್ಲಿದ್ದು ನಾನೊಬ್ಬ ಮುಸಲ್ಮಾನ ಅಂತ ಹೇಳಿದ್ರೆ ಫಸ್ಟ್ ಸೆಂಟೆನ್ಸ್ ಏನಂದ್ರೆ, ಬರೀ ಯಾರು ದೇವರಲ್ಲ, ಬರೀ ಅಲ್ಲಾ ದೇವರೇ ದೇವರು. ನಹಿ ಕೊಯ್ ರಬ್ ಶಿವಾಯ್ ಅಲ್ಲಾಹ್ಕೆ, ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹ್ಕೆ ಬಂದೆ ಔರ್ ರಸೂಲ್ ಹೇ. ಇದು ಬೇಸಿಕ್. 3 ವರ್ಷದ ಮಗುಗೆ ನೀವು ಕೇಳಿ ಲಾ ಇಲಾಹ ಇಲ್ಲಲ್ಲಾಹ್ ಅಂದ್ರೆ, ಹಾಗಿದ್ರೆ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೋ ನಾಮ್ ಅಂತ ಗಾಂಧೀಜಿ ಹಾಡಿದ್ದನ್ನ ಹೆಂಗ್ ತಗೊಂಡ್ರಿ ನೀವು? ಅದು ಉಮರ್ ಶರೀಫ್ ಜೊತೆ ತಾವು ಮಾತಾಡಿದಾಗ ಉಮರ್ ಶರೀಫ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಹಿಪೋಕ್ರಿಟ್ ಮುಸ್ಲಿಮ್ಸ್ ಅಂತಾರಲ್ಲ, ಅವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಮುಸ್ಲಿಂ ಅಂತ ಹೇಳಿದ್ರೇನು? ಇಸ್ಲಾಂ ಧರ್ಮದಲ್ಲಿ ಮುಸಲ್ಮಾನ ಅಂತ ಹೇಳ್ಕೊಳ್ಳೋದು ಏನು? ನಾನು ಬೇರೆ ಯಾವ ದೇವರಲ್ಲೂ ವಿಶ್ವಾಸ ಇಡಲ್ಲ. ಅಲ್ಲಾ ದೇವರೊಬ್ಬನೇ ದೇವರು. ದೇವರಿಗೆ ಯಾವ ಆಕಾರವೂ ಇಲ್ಲ, ರೂಪವೂ ಇಲ್ಲ. ಅಲ್ಲಾ ದೇವರು, ದೇವರಲ್ಲಿ ನನ್ನ ಶ್ರದ್ಧೆ, ನನ್ನ ಭಕ್ತಿ, ನನ್ನ ನಂಬಿಕೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಭಜನೆ ಹಿಂದೂಗಳಿಗೆ ಅಷ್ಟೇ ಆಗಿತ್ತು. ರಾಮನನ್ನ ಆಗಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಲಕ್ಷ್ಮೀ ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ, ಸರಸ್ವತಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ರಾಮ ಭಕ್ತ, ನಾನು ರಾಮ ದೇವರಲ್ಲಿ ನಾನು ಭಕ್ತಿ ಇಟ್ಟಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ. ಆದ್ರೆ ನಾನು ಮುಸಲ್ಮಾನ. ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಸ್ಟ್ರೈಟ್ ಇದೆ, ನಮ್ದು ಸ್ಪಷ್ಟವಾಗಿದೆ. ಮುಸಲ್ಮಾನ ಅಂತ ಹೇಳಿದ್ರೆ ಅವನು ಮುಸಲ್ಮಾನನಾಗಿರ್ಬೇಕು. ಇಲ್ಲ ನಾನು ಹೇಳ್ಕೊಳ್ಳಿ, ಅವನು ಅದ್ರ ಯಾವ ತರ ಎಕ್ಸ್ಪ್ರೆಸ್ ಮಾಡಿ. ಇಂಥ ಸ್ಟ್ರೇಟ್ ಮಾತುಗಳೇ ಕಾಂಗ್ರೆಸ್ ಅನ್ನ ಅತಿ ಹೆಚ್ಚು ದ್ವಂದ್ವದಲ್ಲಿ ಸಿಲುಕಿಸಿರೋದು. ಎಸ್, ಇಂಥ ಸ್ಟ್ರೇಟ್ ಮಾತುಗಳೇ ಕಾಂಗ್ರೆಸ್ ಅನ್ನು ಅತಿ ಹೆಚ್ಚು ದ್ವಂದ್ವಕ್ಕೆ ಸಿಲ್ಕದು. ರಾಮ ಮಂದಿರದ ಲೋಕಾರ್ಪಣೆಗೆ ಹೋಗ್ಬಿಟ್ರೆ ಅಬ್ದುಲ್ ರಜಾಕ್ ನಮ್ಗೆ ವೋಟ್ ಹಾಕ್ತಾರ ಇಲ್ಲ ಅಂತ ಡೌಟ್ ಬಂದ್ಬಿಡುತ್ತೆ ಅವ್ರಿಗೆ. ಇಲ್ಲ, ಏನಿಲ್ಲ, ಓಪನ್ ಆಗಿ ಮುಸ್ಲಿಂ ಸಮುದಾಯ ಸ್ಪಂದಿಸ್ತಾ ಇದೆ. ಹೋಗ್ಲಿ, ಅವ್ರ ದೇವಸ್ಥಾನ, ಅವರು ಕಾಸು ಕೊಟ್ಟವ್ರೆ. ಅವರು ಬೆಳ್ಳಿ ಇಟ್ಟಿಗೆಗಳನ್ನ ಕಲ್ಸಿದ್ರು. ದಿಗ್ವಿಜಯ್ ಸಿಂಗ್ ಅವರು 1,11,000 ರೂಪಾಯಿ ಫಸ್ಟ್ ಕೊಟ್ಟದ್ದು ಆ ಕಾಲದಲ್ಲಿ. ದೇಣಿಗೆ ತಗೊಳ್ಳೋ ಶುರು ಮಾಡಿದ್ರಲ್ಲ, ಅವಾಗ ಫಸ್ಟ್ ದಿಗ್ವಿಜಯ್ ಸಿಂಗ್ ಅವ್ರು ಕಾಸು ಕೊಟ್ರು. ಇದ್ರಲ್ಲಿ ಮುಸಲ್ಮಾನರು ಕಾಸು ಕೊಟ್ಟವ್ರೆ. ಏನೋ ಒಂದು ಅವ್ರಿಗೊಂದು ಇದು ತಗೋ, ಏನೋ ಒಂದು ಬಂದವ್ರೆ ಫ್ರೆಂಡ್ಸ್ ಏರಿಯಾದಲ್ಲಿ ಅವ್ರು ಕಲೆಕ್ಷನ್ ಮಾಡಕ್ ಬಂದಾಗ ಮಗ ತಗೋ ಅಂತ ಹೇಳಿ ಫ್ರೆಂಡ್ಶಿಪ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತಿದು ಬಿಜೆಪಿ ಕಾರ್ಯಕ್ರಮ ಅಲ್ವೇ ಅಲ್ಲ. ಸಿಂಪ್ಲಿ ಅದು ಕ್ರೆಡಿಟ್ ಮೋದಿಜಿ ಅಷ್ಟೇ. ಬರ್ತೀನಿ. ಡಾಕ್ಟರ್ ವೆಂಕಟಸ್ವಾಮಿ ಅವರು ಬಂದಿದ್ದಾರೆ, ಸಮತಾ ಸೈನಿಕ ದಳದಿಂದ ನಮ್ಮ ಜೊತೆಗೆ. ಸರ್, ಮೈತ್ರಿಕೂಟದವ್ರು ಹೋಗಬೇಕಾ ಹೋಗಬಾರ್ದ 22ನೇ ತಾರೀಕಿನ ಕಾರ್ಯಕ್ರಮಕ್ಕೆ? ಭಯಂಕರ ಗೊಂದಲ ಇದೆ ಅವರಿಗೆ. ಹೋದರೆ ಅವ್ರಿಗೆ ಒಳ್ಳೇದು, ಹೋದ್ರೆ ಒಳ್ಳೇದು. ಓಕೆ, ಇದು ಕ್ಲಿಯರ್ ನಾನು ಹೇಳೋಂಥ. ಹೆಂಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನು ಗೊಂದಲ ಇದೆಯೋ ಅವರೇ ನಿವಾರಿಸ್ಕೋಬೇಕು. ಹೆಂಗೆ ಹೋದ್ರೆ ಒಳ್ಳೇದಾಗತ್ತೆ ಅಂದರೆ ಈಗ ಸರ್, ಅದರ ಹಿನ್ನೆಲೆ ವಿವಾದಗಳು ಗೊತ್ತು ಸರ್. ಅದು ಬೇರೆ. ಈಗ ಕಾಂಗ್ರೆಸ್ನವರೇ ಅಲ್ವಾ ಮಸೀದಿನ ಕೆಡವಿದ್ದು? ಹೆಂಗೆ? ಪ್ರಧಾನಮಂತ್ರಿ ಯಾರಿದ್ರು? ಪ್ರಧಾನಮಂತ್ರಿ ಅವರಿದ್ರು. ಯಾರಿದ್ರು? ನಾನು ಅದ್ರ ಬಗ್ಗೆ ಹೋಗ್ತಾ ಇಲ್ಲ. ಈಗ ಆಹ್ವಾನದ ಬಗ್ಗೆ ಅವರ ದೃಷ್ಟಿಯಿಂದ ಅಲ್ಲಿಗೆ ಹೋದರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊಂದಲದ ಗೂಡಾಗಿ ಹಿನ್ನಡೆ ಆಗುತ್ತೆ. ಆ ಗೊಂದಲ ಹಾಗೆ ಮುಂದುವರಿತದೆ.
ಲೋಕಾರ್ಪಣೆಗೆ ಹೋದರೆ ಆ ಓಟು ಇಲ್ಲ ಈ ಓಟು ಇಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಟ್ರೆ ಹೆಂಗೆ ಅದು ಅವ್ರ ಫೇಟ್ ನಾವೇನು ಮಾಡೋಕ್ಕಾಗ್ತದೆ, ಅವ್ರ ಫೇಟ್ ನಾವೇನು ಮಾಡೋಕ್ಕಾಗ್ತದೆ. ಬಿಜೆಪಿ ಸಂಘ ಪರಿವಾರವನ್ನು ಈಗ ಲೋಕಾರ್ಪಣೆಗೆ ಹೋಗದೆ ಹೋದ್ರೆ ಮುಸ್ಲಿಂ ಓಟ್ಗಳ ಸಾಲಿಡ್ ಆಗಿ ಬೀಳ್ತಾವೆ ತಮಗೆ ಅನ್ನೋ ಗ್ಯಾರಂಟಿ ಯಾರು ಇದೆ ರೀ ಸರ್. ಈಗ ಅವರು ಮಾತಾಡ್ತಾ ಇದ್ರಲ್ಲ, ಏನು ಅವ್ರ ಹೆಸರು? ಅಬ್ದುಲ್ ರಜಾಕ್. ಅವರ ಧರ್ಮದ ನಿಷ್ಠೆ ಅವ್ರು ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ನಾವು ಬೇರೆ ಧರ್ಮನ ಒಬ್ಬಾರ್ದಂತ ಎಲ್ಲಿದೆ? ಇದೊಂದು ಆಹ್ವಾನ, ಬರಲಿ ಬರದೇ ಹೋಗಲಿ, ನನಗಿಷ್ಟ ಇಲ್ಲ ನಾನು ಹೋಗಲ್ಲ, ನನಗೆ ಇಷ್ಟ ಇದೆ ಅಂದರೆ ಹೋಗ್ತೀನಿ, ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆಹ್ವಾನದ ವಿಚಾರ ಇದು. ಇದನ್ನು ರಾಜಕೀಯವಾಗಿ ಏನಾಗುತ್ತೆ ಎತ್ತ ಅಂತೇಳಿ ಮಾತಾಡೋಕೆ ಹೋದ್ರೆ ಭಾಳ ದೊಡ್ಡ ಸ್ಟೋರಿ ಅದು. ಸರ್ ನಿಮಗೆ ಇಷ್ಟ ಇದೆಯೋ ನನಗಿಷ್ಟ ಇದೆಯೋ ಪ್ರಶ್ನೆ ಅಲ್ಲ, ಇರೋದು ರಾಜಕೀಯನೇ ಅದು. ಇಷ್ಟ ನನಗಿದೆಯೋ ನಿಮಗಿದೆಯೋ ಪ್ರಶ್ನೆ ಅಲ್ಲ. ರಾಜಕಾರಣದಲ್ಲಿ ಅವ್ರು ಉಳಿಬೇಕಂದ್ರೆ ಹೋಗ್ಬೇಕಾಗ್ತದೆ. ಮುಸ್ಲಿಂ ಓಟ್ ಒಂದನ್ನೇ ರಾಜಕಾರಣ ಮಾಡೋಕ್ಕಾಗಲ್ವಲ್ಲ. ಇಷ್ಟು ವರ್ಷಗಳ ಸ್ಟ್ಯಾಂಡ್ ಏನಿದೆ ಅವ್ರ ಗೊಂದಲ ಸ್ಟ್ಯಾಂಡ್. ಈಗ ನೋಡ್ರಿ CPM ನೋಡ್ ತೋರಿಸ್ತಾ ಇದೀರಿ, ಬಹಿಷ್ಕಾರ ಅಂತ ಹೇಳ್ತಾರೆ. ಹೌದು, ಬಹಿಷ್ಕಾರ. ಅದಕ್ಕೆ ಅವ್ರದ್ದೊಂದು ಯಾವುದೇ ಇರಲಿ ಒಪ್ಬೋದು ಬಿಡ್ಬೋದು, ಅವ್ರದ್ದೊಂದು ನಿಲುವಿದೆ. ಅದೇ ರೀತಿ ಇವರು ಕೂಡ ತಮ್ಮ ಏನು ನಿಲುವಿದೆ ಅಂತ ವ್ಯಕ್ತಪಡಿಸಲಿ ಅಟ್ಲೀಸ್ಟ್. ಇಲ್ಲ ನಾವು ಬಹಿಷ್ಕಾರನೇ ಮಾಡ್ತೀವಿ, ಇಲ್ಲ ಹೋಗೋದ್ರೆ ಹೋಗ್ತೀವಿ, ನಮಗೆ ಲಾಭ ಆಗಲಿ ನಷ್ಟ ಆಗಲಿ. BJPಯವರು ಆಹ್ವಾನ ಕಳಿಸಿದ್ದಾರಾ ಬಿಟ್ಟಿದ್ದಾರಾ ಅನ್ನೋ ಎರಡನೇ ಪ್ರಶ್ನೆ. ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಒಂದು ಮಂದಿರ ಉದ್ಭವ ಆಗಿದೆ ಇವತ್ತು. ಭಾಳ ಎಲ್ಲ ದೊಡ್ಡ ಖರ್ಚು ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಲಾಸ್ ನಿಮಗಾಗತ್ತಾ BJPಯವ್ರಿಗಾಗತ್ತಾ ಅದನ್ನು ಯೋಚನೆ ಮಾಡಬೇಕಲ್ಲ ಕಾಂಗ್ರೆಸ್ ವರಿಷ್ಠರೆಲ್ಲರೂ. ಹೋದರೆ ಏನಾಗುತ್ತೆ, ಹೋಗದೆ ಇದ್ರೆ ಏನಾಗುತ್ತೆ ಸರ್ ನಿಮ್ಮ ಪ್ರಕಾರ? ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ನವ್ರಿಗೆ ನಷ್ಟ ಹೋಗಲಿಲ್ಲ ಅಂದರೆ ನನ್ನ ದೃಷ್ಟಿಯಲ್ಲಿ ಅದು ಹೋದರೆ ಅಟ್ಲೀಸ್ಟ್ ಓಕೆ, ಇಷ್ಟರ ಮಟ್ಟಿಗಾದರೂ ಲಿಬರಲ್ ಆಗಿದಾರಲ್ಲ ಅಂತೇಳಿ ಒಂದು ಅವ್ರ ಬಗ್ಗೆ ಕನಿಕರ ಬರ್ಬೋದು. ಅದರ ಜೊತೆಗೆ ಪ್ರಶಾಂತ್, ನಾನು ಬ್ರೇಕ್ ಆದಮೇಲೆ ನಿಮ್ಮ ಉತ್ತರ ತಗೊಳ್ತೀನಿ. ಅಕಸ್ಮಾತ್ ಹೋದರು ಅಂತ ಇಟ್ಕೊಳ್ಳಿ, ಮುಸ್ಲಿಂ ಓಟ್ಗಳ ಕೈ ತಪ್ಪುತ್ತವೆ, ಎಲ್ಲಿ ಹೋಗ್ತಾವೆ ಮುಸ್ಲಿಂ ಓಟು? ಯಾರಿಗಾಗ್ತಾರೆ ಮುಸ್ಲಿಮರು? ಅಂದರೆ INDIA ಮೈತ್ರಿಕೂಟದ ಪಕ್ಷಗಳನ್ನು ಬಿಟ್ಟರೆ ಕಣ್ಣೆದುರಿಗೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಇನ್ನೇನು ಯಾರಿಗೆ ವೆರ್ ಇಸ್ ದ ಆಪ್ಷನ್ ಫಾರ್ ದೆಮ್? BJPಯಿಂದ ಚಂದ್ರಶೇಖರ್ ಅವರನ್ನು ತೆಗೆದಿದ್ದಾರೆ. ಚಂದ್ರಶೇಖರ್ ಒಂದು ರೀತಿ ಫಿಕ್ಸಿಗೆ ತಂದಿಟ್ಬಿಟ್ರಿ ನೀವು ಪಕ್ಷಗಳನ್ನು. ಆ್ಯಸ್ ಐ ಟೋಲ್ಡ್, ಒಂದು ವೈಕೇರಿಯಸ್ ಪ್ಲೆಜರ್ ತಗೋತಾ ಇದ್ದೀರಿ. ನೆನ್ನೆ ಪ್ರಶಾಂತ್ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟರು. ಈ ದಾಯಾದಿ ಕಲಹ ಇರುತ್ತೆ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ ಮದುವೆ ಇರುತ್ತೆ, ಇನ್ವಿಟೇಷನ್ ಕೊಟ್ಬಿಡೋದಪ್ಪ, ಕೊಟ್ಟು ನಾವು ದೊಡ್ಡವ್ರು ಅನ್ಸ್ಕೊಂಡ್ಬಿಡ್ತೀವಿ, ಬಂದರೆ ಅವರು ಸಣ್ಣವ್ರು ಆಗ್ತಾರೆ, ಬರದೇ ಇದ್ದರೆ ಎಷ್ಟು ಸೊಕ್ಕು ನೋಡಿ ಅಂತ ಮಾತಾಡ್ತಾರೆ. ಹಂಗೆ ಮಾಡಿಟ್ಟಿದ್ದೀರಿ ನೀವು. ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಇಡೀ ಹಿಂದೂ ಸಮಾಜದಿಂದ ಅದಕ್ಕೆ ಮಾಡಿ ಅಂತ ಹೇಳಿದ್ದು ಸುಪ್ರೀಂ ಕೋರ್ಟು, ನ್ಯಾಯ ಮತ್ತು ಧರ್ಮ ಎರಡೂ ಆಗ್ತಿರ್ತಕ್ಕಂಥದ್ದು. BJPಗೆ ಸಂಬಂಧ ಇಲ್ಲ. ಆದರೆ ಅದೇನಾದ್ರೂ ಅದಕ್ಕೆ ಖುಷಿ ಆಗ್ತಿದೆ ಅಂತ ನಾವು ಸಂತೋಷವಾಗಿ ಒಪ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ 84ರಲ್ಲಿ ಕೇವಲ 2 ಸೀಟ್ ಇದ್ದಾಗಲೂ ಇಡೀ ಜನ್ಮದಲ್ಲಿ ನಾವು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ನಮಗೆ ಕನಸಿದ್ದಾಗಲೂ ಕೂಡ ನಾವು ರಾಮ ಮಂದಿರ ಆಗಲೇಬೇಕು ಅಂತ ನಿಂತಿದ್ದೀವಿ. 1989ರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಇದ್ದೇ ಇದೆ. ಅದಕ್ಕೋಸ್ಕರ ಆಗ್ತಿರೋದಕ್ಕೆ ನಮಗೆ ಸಂಪೂರ್ಣವಾದ ಖುಷಿ ಇದೆ. ನೋಡಿ, ರಾಮ ಮಂದಿರ ಅಂತಕ್ಕಂಥದ್ದು ಮೋರ್ ದೆನ್ ರಿಲಿಜಿಯಸ್ ಇಶ್ಯೂ, ಇಟ್ಸ್ ಎ ಸಿವಿಲೈಸೇಷನ್ ಇಶ್ಯೂ, ನಾಗರಿಕತೆಯ ವಿಚಾರ ಅದು. ಇಲ್ಲ ಅಂತೇಳಿದರೆ ಇಂಡೋನೇಷ್ಯಾದಲ್ಲಿ ಪ್ರತಿ ದಿವಸ ನ್ಯಾಷನಲ್ ಬ್ರಾಡ್ಕಾಸ್ಟಲ್ಲಿ ರಾಮಾಯಣ ಬರುತ್ತೆ. ಭಾರತಕ್ಕಿಂತ ಹೆಚ್ಚು ರಾಮಚರಿತ ಮಾನಸಗಳ ನಾಟಕಗಳು ನಡೆಯುತ್ತೆ. ಎಲ್ಲ ಪಾತ್ರಧಾರಿಗಳು ಮುಸ್ಲಿಮ್ಸು. ಧರ್ಮ ಅಂತ ನೋಡೋದಿಲ್ಲ ಅದನ್ನು. ಜಾವಾದಲ್ಲಿದೆ, ಸುಮಾತ್ರದಲ್ಲಿದೆ. ಯಾಕೆ ಫಾಲೋ ಮಾಡ್ತಾರೆ ರಾಮಾಯಣವನ್ನು? ರಾಮನ್ನ ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತಾರೆ. ಇವತ್ತು ರಾಮ ಮಂದಿರವನ್ನು ಕೂಡ ಅಷ್ಟೇನೆ ಇಡೀ ಜಗತ್ತಿಗೆ ಸಂದೇಶ ಕೊಡುತ್ತೆ. ಯಾವ ಸಂದೇಶ ಕೊಡುತ್ತೆ? ಅಧಿಕಾರಕ್ಕೋಸ್ಕರ ಅಣ್ಣ ತಮ್ಮನ್ನ ಕೊಲೆ ಮಾಡ್ತಾನೆ, ಮಗ ತಂದೆ. ಮೈಕ್ ಮ್ಯೂಟ್ ಇದೆ ನಿಮ್ದು, ಕಂಠ ಶೋಷಣೆ ಆಗುತ್ತೆ, ಸುಮ್ಮನೆ ತೊಂದರೆ ಮಾಡ್ಕತ್ತೀರಿ. ಒಂದೇ ನಿಮಿಷ ಬರ್ತೀನಿ ನಾನು, ಡಿಸ್ಟರ್ಬೆನ್ಸ್ ಮಾಡಕ್ ಬಿಡಬಾರ್ದು ಅಂತ ದಯವಿಟ್ಟು ಪ್ಲೀಸ್. ಅಧಿಕಾರಕ್ಕೋಸ್ಕರ ಅಣ್ಣ ತಮ್ಮನ್ನ ಕೊಲೆ ಮಾಡ್ತಾನೆ, ಮಗ ತಂದೆನ ಕೊಲೆ ಮಾಡ್ತಾನೆ. ಆದರೆ ಇಂತಹ ಒಂದು ಸಂಸ್ಕೃತಿ ಇದೆ. ವ್ಯಕ್ತಿ ಇದ್ದ, ತಂದೆ ಮಾತು ಕೇಳಿ ರಾಜ್ಯವನ್ನು ಬಿಟ್ಬಿಟ್ಟು ಹೊರಟೋದ. ಯಾವ ತಮ್ಮ ರಾಜ್ಯಕ್ಕೋಸ್ಕರ ಬರಬೇಕಿತ್ತು ಅವ್ರು ಪಾದುಕೆ ಹಿಡ್ಕೊಂಡು ಕಾಡಲ್ಲೋ ಕೂತ್ಕೊಂಡು ಆಡಳಿತ ಮಾಡ್ದ, ಇನ್ನೊಬ್ಬ ತಮ್ಮ ಜೊತೆಲಿ ಹೋದ. ಇದಪ್ಪ ಸಂಸ್ಕೃತಿ. ಇದನ್ನ ಹೇಳ್ಕೊಡುತ್ತೆ. ಇನ್ನೊಂದು ಜಿಯೋಪೊಲಿಟಿಕಲ್ ಮೆಸೇಜ್ ಕೊಡುತ್ತೆ. ಇವತ್ತು ನೋಡಿ, ರಷ್ಯಾ ಉಕ್ರೇನ್ ಅಟ್ಯಾಕ್ ಮಾಡುತ್ತೆ, ಹಮಾಸ್ ಅವರು ಇಸ್ರೇಲ್ನ ಅಟ್ಯಾಕ್ ಮಾಡ್ತಾರೆ, ಚೈನಾ ತೈವಾನ ತಿಂದಿದೆ. ಇಂತಹ ಸಮಯದಲ್ಲೂ ಕೂಡ ರಾಮ ಲಂಕೆಯನ್ನು ಗೆದ್ದಾಗಲೂ ಕೂಡ ತನ್ನದನ್ನು ಆಕ್ರಮಣ ಮಾಡಲಿಲ್ಲ ಅಥವಾ ಟ್ರೀಟಿ ಮಾಡಲಿಲ್ಲ, ತನ್ನವ್ರು ಯಾರು ಅವ್ರು ಕುಂಡಿಸ್ಲಿಲ್ಲ. ನೋಡಿ, ನಿನ್ನ ಧರ್ಮ ನಿಮ್ಮದು, ನೀವು ಮಾಡ್ಕೊಳ್ಳಿ, ನನ್ನ ಧರ್ಮ ನಂದು ಅಂತೇಳಿ ಆ ರಾಜ್ಯವನ್ನು ಅವರಿಗೆ ವಾಪಸ್ ಬಂದ. ಈ ಜಿಯೋಪೊಲಿಟಿಕಲ್ ಮೆಸೇಜ್ ಕೊಡುತ್ತಲ್ಲ ಜಗತ್ತಿಗೆ, ದಿಸ್ ಇಸ್ ದ ನೀಡ್ ಆಫ್ ದ ಅವರ್. ಇಂಥ ಸಂದೇಶ ಕೊಡ್ತಕ್ಕಂಥ ಒಂದು ದೇವಸ್ಥಾನ ರೀ ಅದು. ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ದೇವಸ್ಥಾನ. ಸಂದೇಶದ ಜೊತೆಗೆ
ನಿಮಗೂ ಪೊಲಿಟಿಕಲ್ ಡಿವಿಡೆಂಡನ್ನು ತಂದು ಕೊಡ್ತಾ ಇದೆ. ನಾನು ಹೇಳುದು ಇಡೀ ಭಾರತದ ಈಗ ರಾಜಕಾರಣದಲ್ಲಿ ರಾಮನ ಜಾಗತಿಕ ಸಂದೇಶವನ್ನು ಯಾರೂ ಅಲ್ಲಗಳೆಯಲ್ಲ. ಆದರೆ ಅನ್ಫಾರ್ಚುನೇಟ್ ಇವತ್ತಿನ ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ಇವತ್ತು ಕೆಂಪೇಗೌಡರ ಮೂರ್ತಿಯನ್ನು ನಿಲ್ಲಿಸಿದರೆ ಯಾವುದಾದ್ರೂ ಸರ್ಕಾರ ಯಾರಿಗೆ ಲಾಭ ಹೋಗುತ್ತೆ, ಯಾರ ಮತಗಳು ಬರ್ತವೆ? ಬಸವಣ್ಣನ ಮೂರ್ತಿಯನ್ನು ನಿಲ್ಲಿಸಿದರೆ ಬಸವಣ್ಣನ ಜಾಗತಿಕ ಸಂದೇಶ, ಕೆಂಪೇಗೌಡರ ಸಾಮರ್ಥ್ಯ ಇದು ಬೇರೆ. ಆದರೆ ಇವತ್ತು ರಾಜಕೀಯ ಪಕ್ಷಗಳು ಅದನ್ನು ಹೇಗೆ ಬಳಸ್ಕೊಳ್ತಾ ಇವೆ, ಆ ಕಾಂಟೆಕ್ಸ್ಟಲ್ಲಿ ನೀವು ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಮಾತಾಡಿ. ಯಾಕೆ ಅಂತ ಹೇಳಿದ್ರೆ ಅದರ ಎಲ್ಲ ಕ್ರೆಡಿಟ್ ತಗೊಳ್ತಕ್ಕಂಥ ಎಲ್ಲ ರೈಟ್ಸ್ ಬಿಜೆಪಿಗಿದೆ. ಯಾಕೆ ಅಂದರೆ ಮೊದಲನೇ ದಿವಸದಿಂದ ಬಿಜೆಪಿ ಮಾಡಿರ್ತಕ್ಕಂತಹ ರಾಮ ಮಂದಿರ ಹೋರಾಟದ 10% ಇನ್ನೆಲ್ಲ ರಾಜಕೀಯ ವ್ಯಕ್ತಿಗಳು ಸೇರಿ ಮಾಡಿಲ್ಲ, ರಾಜಕೀಯ ಪಕ್ಷಗಳು ಸೇರಿ ಮಾಡಿಲ್ಲ. ಮಾಡಿದ್ದೇನೆ ಇವರು ರಾಮ ಮಂದಿರಕ್ಕೆ ವಿರೋಧವನ್ನೇ ಮಾಡ್ಕೊಂಡ್ಬಂದ್ರು. ಇದೇ ಯಾವ ಬಾಬರು ರಾಮ ಮಂದಿರವನ್ನು ನಾಶ ಮಾಡಿದ, ಅವನ ಹೆಸರಿಡ್ತಾರೆ, ಅವನ ವೈಭವೀಕರಿಸಿದ್ರಿ. ಡಿಸೆಂಬರ್ 6, 1992ರಲ್ಲಿ ಆ ಕಳಂಕಿತ ಗೋಪುರ ಬಿದ್ದಾಗ ಪಿ ವಿ ನರಸಿಂಹರಾವ್ ಆಚೆ ಕಡೆಗೆ ಬಂದು ಏನು ಹೇಳಿದ್ರು, ಅದೇ ಜಾಗದಲ್ಲಿ ಮಸೀದಿಯನ್ನು ಕಟ್ತೀವಿ ಅಂತ ಹೇಳಿದ್ರು. ಅದಾದ ಮೇಲೆ ರಾಮ ಅಂತಕ್ಕಂಥ ನಿಲುವೇ ಇಲ್ಲ, ಅದನ್ನು ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕುತ್ತೆ ಕಾಂಗ್ರೆಸ್ ಸರ್ಕಾರ. ಅದಾದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲೇಬಾರ್ದು ಅಂತೇಳಿ 21 ಎಲೈಟ್ ಪ್ಯಾನಲಿಸ್ಟ್ ಇಟ್ಬಿಟ್ಟು ನೀವು ಹೋರಾಟ ಮಾಡ್ತೀರಿ. ತೀರ್ಪು ಬರೋ ಸಮಯದಲ್ಲಿ ಮತ್ತೆ ಹೋಗಿ ಇವರು ಕಪಿಲ್ ಸಿಬಲ್ ಅವರು ತೀರ್ಪು ಕೊಡಬೇಡಿ ಮುಂದಕ್ಕೆ ಹಾಕಿ ಅಂತ ಹೇಳ್ತೀರಿ. ಕಣಕ್ಕೂ ರಾಮ ಮಂದಿರ ಆಗಬಾರ್ದು ಅಂತೇಳಿ ಇವತ್ತು ಆಗ್ಬಿಟ್ಟು ಉದ್ಘಾಟನೆ ಆಗ್ತಿದೆ. ಇವತ್ತವರು ನಿಮ್ಮ ರಿಯಾಕ್ಷನ್ ಏನಿದೆ? ಸೆಪ್ಟೆಂಬರ್ 10 ಜಲಗಾಂವಲ್ಲಿ ಉದ್ಧವ್ ಠಾಕ್ರೆ ಅವರು ಹೇಳ್ತಾರೆ ಅಲ್ಲಿ ಹೋಗಿ ವಾಪಸ್ ಬರೋರ ಮೇಲೆ ಗೋಧ್ರಾ ಹತ್ಯಾಕಾಂಡ ಆಗುತ್ತೆ ಅಂತೇಳಿ. MB ಪಾಟೀಲ್ ಅವರು ಏನು ಹೇಳ್ತಾರೆ, ರಾಮ ಮಂದಿರದ ಮೇಲೆ ಬಾಂಬ್ ಹಾಕ್ತಾರೆ, ಬಿಜೆಪಿ ಅವರೇ ಬಾಂಬ್ ಹಾಕ್ತಾರೆ ಅಂತ. ಮೊನ್ನೆ ಹರಿಪ್ರಸಾದ್ ಅವರು ಏನು ಹೇಳ್ತಾರೆ, ವಾಪಸ್ ಬರ್ಬೇಕಾದ್ರೆ ಗೋಧ್ರಾ ಅಂತ ಹೆದರಿಸ್ತಾರೆ, ಗೋಧ್ರಾ ಅಂತ ಹತ್ಯಾಕಾಂಡ ಆಗುತ್ತೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಸ್ವಾಮಿ ಪರ್ಮಿಷನ್ ಕೊಟ್ಟಿದ್ದು ರಾಮ ಮಂದಿರ ಮಾಡಿ ಅಂತೇಳಿ. ರಾಮ ಮಂದಿರ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೂ ಮೊನ್ನೆ ಸಿದ್ದರಾಮಯ್ಯ ಏನು ಹೇಳಿದ್ರು, ಅದೊಂದು ವಿವಾದಿತ. ಸುಪ್ರೀಂ ಕೋರ್ಟ್ ಕೊಟ್ಟರು ನಿಮಗೆ ಗೌರವ ಇಲ್ಲ. ಕಣಕ್ಕೂ ಹೆಜ್ಜೆಗೂ ರಾಮ ಮಂದಿರವನ್ನು ವಿರೋಧ ಮಾಡ್ಕೊಂಡು ಬಂದರೆ ಈ ಪಕ್ಷಗಳು. ಕಣಕ್ಕೂ ನಮ್ಮ ಅಸ್ತಿತ್ವನ ಇಲ್ಲಿದ್ದಾಗಿಂದ ರಾಮ ಮಂದಿರ ಆಗಲೇಬೇಕು ಅಂತೇಳಿ ಹೋರಾಟ ಮಾಡಿರೋರು ನಾವು. ನಮಗೆ ಕ್ರೆಡಿಟ್ ತಗೊಳ್ತಕ್ಕಂಥ ಎಲ್ಲ ರೈಟ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಧರ್ಮದ ಪರವಾಗಿ, ನಾವು ಸಿವಿಲೈಸೇಷನ್ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ. ಇವರು ಇಂಡಿಯಾ ಅಲಯನ್ಸ್ ಸೆಕ್ಯುಲರ್ ಅಂತ ಹೇಳಿದ್ರು. ಯಾರ್ಯಾರು ಸೆಕ್ಯುಲರ್ ಜೊತೆಲಿ ಇದ್ದಾರೆ ಇವರು? ಮುಸ್ಲಿಂ ಲೀಗ್ ಇವ್ರ ಜೊತೆ ಇರ್ತಕ್ಕಂಥದ್ದು. ಮುಸ್ಲಿಂ ಲೀಗ್ ಸೆಕ್ಯುಲರ. ಅಜ್ಮಲ್ ಇವ್ರ ಜೊತೆ ಇರ್ತಕ್ಕಂಥದ್ದು ಅಸ್ಸಾಂನಲ್ಲಿ ಸೆಕ್ಯುಲರ. ಸಿದ್ದಿಕಿ ಒಂದು ದರ್ಗಾದ ಮುಖ್ಯಸ್ಥ, ಅವನು ಇವ್ರ ಜೊತೆ ಇರ್ತಕ್ಕಂಥದ್ದು ಸೆಕ್ಯುಲರ. ಶಿವಸೇನೆ ಇವ್ರ ಜೊತೆಲಿ ಇದೆ. ಏನ್ರೀ ವೈರುಧ್ಯಗಳು ಇವು? ಇವರೆಲ್ಲರೂ ಸೆಕ್ಯುಲರ್ ಅಂತ ಮಾತಾಡ್ತಾರೆ. ಆದ್ರೆ ನಮ್ಮ ಜೊತೆ ಇರೋದು, ನಮ್ಮ ನಿಲುವು ಒಂದೇ ಇದೆ, ನಮ್ಮ ತೀರ್ಮಾನವೂ ಒಂದೇ ಇದೆ, ನಮ್ಮ ಏನು ಭವಿಷ್ಯ ಕೂಡ ಒಂದೇ ಇದೆ. ಇವತ್ತೊಂದು ನಾಟಕ, ನಾಳೆ ಒಂದು ನಾಟಕ. ಕಮಲ್ನಾಥ್ ಹೇಳ್ತಾರೆ ಇದು ಹಿಂದೂ ರಾಷ್ಟ್ರ ಅಂತೇಳಿ. DK ಶಿವಕುಮಾರ್ ಅವರು ಕಳೆದ ಏಪ್ರಿಲಲ್ಲಿ ಕ್ಷತ್ರಿಯರ ಸಮಾವೇಶಕ್ಕೆ ಹೋಗಿ ಹೇಳಿದ್ರು ಭಾರತ ಹಿಂದೂ ರಾಷ್ಟ್ರ. ಹ್ಯಾರಿಸ್ ಭಾರತ ಹಿಂದೂ ರಾಷ್ಟ್ರ. ಇನ್ನೊಬ್ರು ಏನು ಹೇಳ್ತಾರೆ, ಹಿಂದೂ ರಾಷ್ಟ್ರ ಅಂತೇಳಿ. ಮುಖ್ಯಮಂತ್ರಿಗಳ ಮಗನ ಬಾಯಲ್ಲಿ ಬರ್ತಿರೋದು ಮುಖ್ಯಮಂತ್ರಿಗಳದೇ ವರ್ತನೆ. ಹಿಂದೂ ರಾಷ್ಟ್ರ ಆದರೆ ಭಾರತ ಸರ್ವನಾಶ ಆಗೋಗುತ್ತೆ, ಸನಾತನ ಧರ್ಮ ನಾಶ ಆಗಬೇಕು ಅನ್ನೋರ ಜೊತೆ ನಿಂತ್ಕೊಂತೀರಿ ನೀವು. ನಿಮ್ಮ ಸತೀಶ್ ಜಾರಕಿಹೊಳಿ ಹಿಂದೂ ಅಂತ ಹೇಳಿದ್ರೆ ಅಸಹ್ಯದ ಪದ ಅಂತ ಹೇಳ್ತಾರೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಯಾವುದೋ ಓಲೈಕೆಗೋಸ್ಕರ ನೀವು ಒಂದು ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತೀರಿ. ಶ್ರೀಕಾಂತ್ ಪೂಜಾರಿ ಸರ್, ಇವತ್ತು ಒಬ್ಬ ಮುಖ್ಯಮಂತ್ರಿ 16 ಕೇಸುಗಳ ಬಾಕಿ ಇದೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಸುಳ್ಳು ಹೇಳೋದಕ್ಕೆ. 16ರಲ್ಲಿ 15 ಖುಲಾಸೆ ಆಗಿದೆ. 17ರಲ್ಲಿ ನೀವೇನೇ ರೌಡಿ ಶೀಟ್ ವಾಪಸ್ ತಗೊಂಡಿದ್ದೀರಾ. ಸನ್ನಡತೆ ಆಧಾರದ ಮೇಲೆ ರೌಡಿ ಶೀಟ್ ವಾಪಸ್ ತಗೊಂತೀರಾ. ಇಷ್ಟೆಲ್ಲ ಆದ್ರೂ ಆ ವ್ಯಕ್ತಿ ಯಾವುದೇ ಇದ್ರು 31 ಹಳೆಯ ಕೇಸನ್ನ ನೀವು ತೆಗಿತೀರಿ. ಏನ್ ಸ್ವಾಮಿ ತೋರಿಸ್ತಾ ಇದೆ ಇದು? ಮತ್ತೆ ಯಾಕೆ ದತ್ತಪೀಠದ ವಾಪಸ್ ತೆಗಿತಾರೆ? ಆಹ್ವಾನ ಯಾಕೆ ಕೊಟ್ರಿ? ಇಷ್ಟೆಲ್ಲ ಇದ್ಮೇಲೆ ಆಹ್ವಾನ ಯಾಕೆ ಕೊಟ್ರಪ್ಪ? ಆಹ್ವಾನ ಯಾಕೆ ಕೊಟ್ರಿ? ಇದು ಬಿಜೆಪಿಯ ಕಾರ್ಯಕ್ರಮ ಅಲ್ಲ. ಆಹ್ವಾನ ಕೊಡಬೇಕಾ ಬೇಡವಾ ತೀರ್ಮಾನ ಮಾಡೋದು ರಾಮ ಮಂದಿರ ಟ್ರಸ್ಟ್. ಅದನ್ನು ಬಹಳ ಯಾರಿದ್ದಾರೆ ಅದರಲ್ಲಿ? ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಇದ್ರು. ಈಗ ಅವರು RSSನ ರಾಷ್ಟ್ರೀಯ ಪ್ರಚಾರ ಪ್ರಮುಖ, ಸಂಪರ್ಕ ಪ್ರಮುಖ ಇದ್ದಾರೆ. ಅವ್ರು ಹೋಗಿ ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದಾರೆ. ಅದೇ ಸ್ವಾಮಿ ಹಿಂದೂ ಧರ್ಮ ಅದನ್ನೇ ಕೇಳ್ತಾ ಇದ್ದೀನಿ. ಅವರೇ ಹೇಳ್ತಿದ್ರು ನಮ್ದು ಒಂದೇ ಇದಿರೋದು. ಕಾಂಗ್ರೆಸ್ ನಮಗೆ ಬೇಕು, ಎಲ್ಲ ದೇವರುಗಳು ಬೇಕು ಅಂತ ಹೋಗೋರು. ನಮಗೆ ನಾಸ್ತಿಕನು ಹಿಂದೂನೇ, ಆಸ್ತಿಕನು ಹಿಂದೂನೇ, ವಿರೋಧಿಯು ಹಿಂದೂನೇ. ಆದ್ರೆ ಇಂಥ ಆಹ್ವಾನ ಕೊಟ್ಟಾಗ್ಲೂ ತಿರ್ಗಾ ನಾಟಕ ಆಡ್ತಾರಲ್ರಿ, ಹೋಗ್ಬೇಕು ಬೇಡ. ಚಂದ್ರಶೇಖರ್, ಅವತ್ತು ನೆಹರು ಕಾಲದಿಂದ ವಿರೋಧ ಮಾಡ್ಕೊಂಡು ತನ್ನನ್ನು ವನವಾಸಕ್ಕೆ ಕಳಿಸಿದ ಮಲತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿಯೇ ವನವಾಸಕ್ಕೆ ಹೋದಂಥವ್ನು ರಾಮ. ಹೌದು. ನೀವು ಅವರೊಂದೇನೋ ನಿಲುವು ತಗೊಂಡಿದ್ರು ಕಾಂಗ್ರೆಸ್ನವರು ಅಂತ ಈ ಪರಿ ಕಾಡ್ತಿರಲ್ಲ ಪಾಪ ಅವ್ರನ್ನ. ನಿಲುವು ತಗೊಂಡಿದ್ದಲ್ಲ ಸರ್, ನಿಲುವು ತಗೊಂಡಿದ್ದಲ್ಲ. ನೋಡಿ,
ತನ್ನನ್ನು ವನವಾಸಕ್ಕೆ ಕಳಿಸಿದ ಮಲತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅಳಬೇಡ ತಾಯಿ ಅಂತೇಳಿ ವನವಾಸಕ್ಕೆ ಹೋದಂಥವ್ನು ರಾಮ. ಅದೇ ಸಂದೇಶವನ್ನು ಜಗತ್ತಿಗೆ ಹರಡಿರ್ತಕ್ಕಂಥವನು ಶ್ರೀರಾಮ. ಅದೇ ಸಂದೇಶದ ಮಂದಿರ ಇವತ್ತು ನಿರ್ಮಾಣ ಆಗ್ತಿದೆ. ಇಂತಹ ಸಂದೇಶದ ಮಂದಿರಕ್ಕೆ ಹೋಗಕ್ಕೂ ನೀವು ಜಾತಿ ಧರ್ಮ ಇದನ್ನ ತಗೊಂಡ್ಬರ್ತೀರಿ, ವೋಟ್ ಬ್ಯಾಂಕ್ ರಾಜಕಾರಣ ತಗೊಂಡ್ಬರ್ತೀರಿ ಅಂದ್ರೆ ಇದಕ್ಕಿಂತ ಹೀನಾಯವಾದ ಕೃತ್ಯ ಯಾವುದೂ ಇಲ್ಲ ಸರ್. ಈಗ ಅವ್ರು ಬರಬೇಕಾ ಬರಬಾರ್ದಾ ನಿಮ್ಮ ನಿರೀಕ್ಷೆ? 100% ಬರಬೇಕು, 100% ಬರಬೇಕು. ಯಾಕೆ ಬರಬಾರ್ದು? ಅನ್ನೋದಕ್ಕೆ ಒಂದು ಕಾರಣ ಕೊಡಿ. ನೀವು ಇದೇ ಪ್ರಶ್ನೆ ನೀವು ಹೋಗಬಾರ್ದು, ಸೋಮನಾಥ ಮಂದಿರಕ್ಕೆ ಹೋಗಬಾರ್ದು ಅಂತ ಧಿಕ್ಕರಿಸಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಬಂದರು. ಚಂದ್ರಶೇಖರ್ 10 ಕಾರಣ ಹೇಳಿದ್ರಿ. ಅವ್ರೇನು ಮಾಡ್ತಾರೆ, ಅವ್ರ ಜೊತೆ ಮೈತ್ರಿ ಇದ್ದಾರೆ, ಇವ್ರ ಜೊತೆ ಮೈತ್ರಿ ಇದ್ದಾರೆ, ಆಹ್ವಾನ ಕೊಟ್ರಿ. ಆಹ್ವಾನ ಕೊಟ್ಟು ಅವರನ್ನ ಫಿಕ್ಸ್ ಸಿಚುವೇಶನ್ ಅಲ್ಲಿ ಒಂದು ಕ್ಯಾಚ್ 22 ಅಂತಾರೆ ಅದಕ್ಕೆ. ಸಿಚುವೇಶನ್ ಅಲ್ಲಿ ಸಿಲ್ಸಿದಿರಿ ನೋಡಿ. ಆಹ್ವಾನ ಕೊಡೋದು ನಮ್ಮ ಹಿಂದೂಗಳ ದೊಡ್ಡತನ. ಅದು ನಾವು ಶತ್ರುಗಳಿಗೂ ಕೂಡ ಆಹ್ವಾನ ಕೊಡ್ತೀವಿ. ಅದನ್ನೇ ಇಟ್ಕೊಂಡು ನೀವು ಮನಸ್ಸಿಗೆ ಬನ್ನಿ, ನೀವು ಡಿಸೈಡೆಡ್ ನೀವು ಅಂತ ಅರ್ಥ ಹೇಳಿ. ಇವತ್ತೊಂದು ಒಳ್ಳೆ ಅವಕಾಶ ಇದೆ ಕಾಂಗ್ರೆಸ್ಗೆ, ಒಂದು ಒಳ್ಳೆ ಅವಕಾಶ ಇದೆ. ನಿಜವಾದ ಸೆಕ್ಯುಲರ್ ಅಂತ ಹೇಳೋದಕ್ಕೂ ಒಳ್ಳೆ ಅವಕಾಶ ಇದೆ. ಇಷ್ಟು ದಿವಸ ಶಬಾನು ಪ್ರಕರಣದಲ್ಲಿ ನೀವು ಸಂವಿಧಾನವನ್ನು ಎತ್ತಿದ್ದಿ, ಒಂದು ಶರಿಯಾ ಕಾನೂನು ಪರವಾಗಿ ನಿಂತ್ಕೊಂಡ್ರಿ. ಅವತ್ತು ಅಲ್ಲೂ ನಿಂತಿದ್ವಿ, ಇವತ್ತು ರಾಮ ಮಂದಿರಕ್ಕೂ ಹೋಗಿ ಬರ್ತೀವಿ ಅಂತೇಳಿ ಇಡೀ ದೇಶಕ್ಕೆ ಸಂದೇಶ ಕೊಟ್ಟಂತ ಒಳ್ಳೆ ಅವಕಾಶ ಇದೆ. ಇಂಥ ಅವಕಾಶ ಇದನ್ನ ಮಾಡಿ ಮತ್ತೆ ನೀವು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಬಾರ್ದು. ಇಟ್ ವಿಲ್ ಬಿ ಸೂಸೈಡಲ್. ಮಹೇಶ್ ಗೌಡ್ರೆ, ನೀವು ಸೇಫ್ ಆಗ್ಬಿಟ್ರಿ ಮೈತ್ರಿ ಸೇರ್ಕೊಂಡು. ಇಲ್ಲ ಸರ್, ಮೈತ್ರಿಯಲ್ಲಿ ಬರದೇ ಹೋಗಿದ್ರೆ ಈ ಗೊಂದಲ ನಿಮಗೂ ಇರ್ತಿತ್ತು, ಹೋಗ್ಬೇಕಾ ಹೋಗ್ಬಾರ್ದಾ, ಹೋಗ್ಬೇಕಾ ಹೋಗ್ಬಾರ್ದು. ಸರ್ ನಾನು ಇವತ್ತಂತೂ ತುಂಬ ಸಂತೋಷದಲ್ಲಿ ಹೇಳ್ತೀನಿ. ರಾಮನಿಗಾಗಿ ಏನು ಸಬರಿ ಎಷ್ಟೋ ವರ್ಷಗಳ ಕಾಲ ಕಾದರೂ ನಾವು ಸಹ 500 ವರ್ಷಗಳ ಕಾಲ ತ್ರೇತಾಯುಗದ ರಾಮನನ್ನು ನೋಡೋದಕ್ಕೆ ಬಕಪಕ್ಷಿ ಅಂತ ಕಾಯ್ತಾ ಇದ್ದೋ. ಇವತ್ತು ಸನ್ಮಾನ್ಯ ದೇವೇಗೌಡಜಿಯವರಿಗೆ ನಮ್ಮ ಪಕ್ಷ ಮೈತ್ರಿ ಆದ್ಮೇಲಿನ ನಿಲುವುಗಳಿವೆಲ್ಲ ದಯವಿಟ್ಟು ಇಲ್ಲ, 89ರಲ್ಲಿ ಟಿವಿ ಇರಲಿಲ್ಲ, 89ರಲ್ಲಿ ಯೂಟ್ಯೂಬ್ ಇರಲಿಲ್ಲ ಅಲ್ವಾ? 90ರಲ್ಲಿ ಲಾಲು ಯಾದವ್ ಅಡ್ವಾಣಿ ಅವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ರಲ್ಲ, ಅವಾಗಿನ ದೇವೇಗೌಡರ ಹೇಳಿಕೆಗಳು ಟಿವಿ ಕಾರಣದಿಂದ ಇವತ್ತಿಲ್ಲ. ಆ ಹೇಳಿಕೆಗಳಿದ್ರೆ ನಿಮ್ದೊಂದು ಹೇಳಿಕೆ, ಅವ್ರದ್ದೊಂದು ಹೇಳಿಕೆ, ಅದಕ್ಕೆ ಅಂದು ಇಂದು ಅಂತ ತೋರಿಸಬಹುದು. ಇವತ್ತಿಗೂ ಸಹ ಸಂತೋಷದಲ್ಲಿ ಹೇಳ್ತೀನಿ ಅಜಿತ್ ಸರ್, ನಾವಂತೂ ತ್ರೇತಾಯುಗದ ರಾಮನನ್ನ ನೋಡೋದಿಕ್ಕೆ ತುದಿಕಾಲಲ್ಲಿ ನಿಂತಿದ್ದೇವೆ. ಮತ್ತೆ ಇನ್ನೊಂದನ್ನು ಹೇಳ್ಬಿಡ್ತೇನೆ, ಸನ್ಮಾನ್ಯ ದೇವೇಗೌಡಜಿಯವರು ಚೆನ್ನಾಗಿರುವಾಗ್ಲೇ ಮಥುರದ ದ್ವಾಪರ ಯುಗಕ್ಕೂ ನಮ್ಗೆ ಆಹ್ವಾನವನ್ನ ಕೊಟ್ಟುಬಿಡಿ ಮೋದಿ ಅಂತ ನಾನು ಕೇಳ್ತೇನೆ, ಸಂತೋಷದಲ್ಲಿ ಕೇಳ್ತೇನೆ. ಆಮೇಲೆ ಅಬ್ದುಲ್ ರಜಾಕ್ ಅವರು ನಿಮಿಷ ನಾನು ಇರ್ರಿ ಅದನ್ನ ಡೈಜೆಸ್ಟ್ ಮಾಡ್ಕೊತೀನಿ. ನಿಯೋ ಕನ್ವರ್ಟ್ಸ್ ಆರ್ ಮೋರ್ ಫೆನೆಟಿಕ್. ದೇವೇಗೌಡರು ಗಟ್ಟಿಮುಟ್ಟಿ ಆಗಿರುವಾಗಲೇ ಮಥುರಾದ ಮಂದಿರದ ಲೋಕಾರ್ಪಣೆಗೆ ಆಹ್ವಾನವನ್ನು ಕೊಟ್ಟು ಬಿಡಿ ಅಂತ JDS ವಕ್ತಾರರು ಹೇಳ್ತಾ ಇದ್ದಾರೆ. ನೋಡಿ ಅಜಿತ್, ಒಂದೇ ಸೆಕೆಂಡ್ ಸರ್. ಯಾಕೆಂತ ಹೇಳಿದ್ರೆ ನಿಮ್ಮ ಇಷ್ಟೂ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಅವರು ಕಲ್ಲಡ್ಕ ಶಾಲೆಯಲ್ಲಿ ತುಂಬಾ ಒಳ್ಳೆ ಆನ್ಸರ್ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿವರೆಗೂ ನಾವು ದಾರಿ ತಪ್ಪಿದ್ವಿ, ದಾರಿ ತಪ್ಪಿಸಿದ್ರು, ಈಗ ನಮಗೆ ಸತ್ಯದ ಅರಿವಾಗಿದೆ, ಹಾಗಾಗಿ ಸತ್ಯದ ಜೊತೆ ಇದೀವಿ ಅಂತ ಹೇಳಿ, ಹಾಗಾಗಿ ಅವತ್ತು ಹಂಗಂದ್ರು ಹಿಂಗಂದ್ರು ಅಂತೇಳಿ ಮತ್ತೆ ಅವ್ರನ್ನ ದಾರಿ ತಪ್ಪಿಸೋದು ಬೇಡ. ನವ್ ಈಸ್ ವೆರಿ ಕ್ಲಿಯರ್. ಸತ್ಯದ ಅರಿವುಗಳನ್ನು ಎಲೆಕ್ಷನ್ ರಿಸಲ್ಟ್ಗಳು ಮಾಡಿಸ್ತವೆ, ಓಟ್ಗಳು ಮಾಡಿಸ್ತವೆ, ಓಟ್ಗಳು. ದಟ್ಸ್ ವಾಟ್. ನಾವಂತೂ ಸರ್ ಅಜಿತ್ ಸರ್ 22ನೇ ತಾರೀಕು ಖಂಡಿತವಾಗ್ಲೂ ಅಲ್ಲಿ ಇರ್ತೇವೆ. ಆದ್ರೆ ಕೆಲವು ಕಾಂಗ್ರೆಸ್ನ ಕೆಲವು ವ್ಯಕ್ತಿಗಳು ಮಾತನಾಡೋದನ್ನ ಕೇಳಿಸ್ಕೊಂಡೆ ನಿಮ್ಮಿಬ್ಬರಿಗೂ ಹೇಳ್ಬಿಡ್ತೇನೆ, 22ನೇ ತಾರೀಕು ಖಂಡಿತ ಬರುದಿಲ್ಲ ಅವ್ರು ಯಾರುವೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಮೋದಿ ಅವರು ಇರ್ತಾರೆ, ಅವತ್ತು ಮೋದಿಯವರ ಶ್ರೀರಾಮಚಂದ್ರನ ಉದ್ಘಾಟನೆ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? 23ನೇ ತಾರೀಕು ಬರ್ತಾರೆ. ಯಾಕಪ್ಪ ಅಂತ ಖಂಡಿತ ಬರ್ತಾರೆ. ಅವತ್ತು ಮೋದಿ ಇರೋದಿಲ್ಲ, ಮೋದಿಯವರ ಶ್ರೀರಾಮನ್ ಇರೋದಿಲ್ಲ, ಇಡೀ ದೇಶದ ಹಿಂದುತ್ವದ ಶ್ರೀರಾಮನ್ ಇರ್ತಾನೆ 23ರ ನಂತರ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಪತ್ರಿಕಾಗೋಷ್ಠಿ ಬಿಡುಗಡೆ ಮಾಡ್ಬಿಡಿ. ಸೋನಿಯಾ ಗಾಂಧೀಜಿ ಮೇಡಮ್ ಬರ್ತಾರಾ, ರಾಹುಲ್ ಗಾಂಧೀಜಿ ಅವ್ರು ಬರ್ತಾರಾ, ಖರ್ಗೆ ಸಾಹೇಬ್ರು ಬರ್ತಾರಾ? ನಾವಂತೂ ಹೆಜ್ಜೆ ತಟ್ಕೊಂಡು ಹೇಳ್ತೀವಪ್ಪ, ದೇವೇಗೌಡ ಸಾಹೇಬ್ರು ಕುಮಾರಣ್ಣ ಇಬ್ರು ಬರ್ತಾರೆ. ಮನ್ಸು ಬಿಜೆಪಿಯಲ್ಲೇ ಇತ್ತಂತವ್ರು. ಇಲ್ಲ ಇಲ್ಲ, ನಾನು ಏನಂದ್ರೆ ಅಬ್ದುಲ್ ರಜಾಕ್ ನಾನು ಇಷ್ಟುವರೆಗೂ JDS ತವರು ತಿಳ್ಕೊಂಡಿದ್ದೆ, ಆದ್ರೆ ಮನ್ಸಿಂದ ಇವರು ಮೊದಲಿಂದಲೂ ಬಿಜೆಪಿ ದವರೇ ಅನಿಸ್ತಾ ಇದೆ. ನೋಡಿ ನಾನು ಅಬ್ದುಲ್ ರಜಾಕ್ ಅವರ ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ. ಅವ್ರು ಒಂದು ಮಾತು ಹೇಳಿದ್ರು, ಏನು ಇವತ್ತು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಇವತ್ತು ಉದ್ಘಾಟನೆ ಆಗುತ್ತೆ, ಅದು ಟೂರಿಸ್ಟ್ ಪ್ಲೇಸ್ ಅಂತ. ಹಾಗಾದ್ರೆ ಇವರು ಮೆಕ್ಕಾ ಮದೀನವನ್ನ ಟೂರಿಸ್ಟ್ ಪ್ಲೇಸ್ ಅಂತ ಒಪ್ಕೊಳ್ತಾರೆ ಅಬ್ದುಲ್ ರಜಾಕ್ ಅವರೇ? ನಮ್ಗೆ ಪುಣ್ಯಕ್ಷೇತ್ರ 22ನೇ ತಾರೀಕಿಂದ ಶ್ರೀರಾಮನ ಜನ್ಮಭೂಮಿ, ಮೆಕ್ಕಾ ಮದೀನ ಟೂರಿಸ್ಟ್ ಪ್ಲೇಸಾ? ನೋಡಿ ಇದೇ ಪ್ರಾಬ್ಲಮ್ ಆಗೋದು. ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ನಿಮ್ ಬೇರೆ ಕಡೆ ಇದ್ರೆ ನೋಡಿ, ನಾನ್ ಹೇಳಿದ್ದೆ ಏನ್ ಗೊತ್ತಾ, ಒಬ್ಬ ಮುಸಲ್ಮಾನನಾಗಿದ್ರು ಇಲ್ಲ ಒಬ್ಬ ಕ್ರಿಶ್ಚಿಯನ್ ಆಗಿದ್ರು ಇಲ್ಲ ಅವನಲ್ಲಿ ಭಕ್ತಿ ಇದ್ರು ಇಲ್ದೇ ಇದ್ರು, ಇವತ್ತು ಹೋಗಕ್ ಆಗಿಲ್ಲ ಅಂತ ಹೇಳಿದ್ರು, ನಾಳೆ ದಿನ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಹಿಂದೂಗಳಲ್ಲ,
ಬೇರೆ ಧರ್ಮದವರ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಒಂದು ದೇವಸ್ಥಾನವನ್ನ ಕಟ್ಟಿದಾರಲ್ಲ, ಅದನ್ನ ಅಟ್ ಲೀಸ್ಟ್ ಅಂತ ಹೇಳಿದ್ರೆ ಒಂದು ಕಡಿಮೆ ಇದ್ರಲ್ಲಿ ಅದನ್ನ ನೋಡಕ್ಕಾದ್ರೂ, ಒಂದು ಟೂರಿಸ್ಟ್ ಪರ್ಪಸ್ಗಾದ್ರೂ ಜನ ಅಲ್ಲಿ ಹೋಗ್ತಾರೆ. ಅದನ್ನೇ ಮಹೇಶ್ ಗೌಡ್ರು ಕೇಳ್ತಾ ಇರೋದು. ಅಬ್ದುಲ್ ರಜಾಕ್, ಮಹೇಶ್ ಗೌಡ್ರು ಅದನ್ನೇ ಕೇಳ್ತಾ ಇರೋದು. ಮುಸ್ಲಿಮರಲ್ಲ, ಹಿಂದೂಗಳಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಮೆಕ್ಕಾ ಮದೀನಾ ಅಷ್ಟೆಲ್ಲಾದರ ವೈಭೋಗವನ್ನು ಕೇಳಿದೀವಪ್ಪ, ಅಟ್ಲೀಸ್ಟ್ ನಾವು ಅಲ್ಲಾನನ್ನ ನಂಬೋದಿಲ್ಲ, ಟೂರಿಸ್ಟ್ ಆಗಿ ನೋಡೋದಕ್ಕೆ ಹೋಗ್ತೀವಿ ಅಂದ್ರೆ ಓಕೆನಾ ಅಂತ ಕೇಳಿದ್ರು ಅವರು. ಅಜಿತ್, ನಮ್ಮಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇಲ್ವೇ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಸ್ಪಷ್ಟವಾಗಿದೆ ನಾನ್ ಮುಸ್ಲಿಮ್ಸ್ ನಾಟ್ ಅಲೌಡ್ ಅಂತ ಒಂದು 120 ಅಡಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಇಲ್ಲ ನೋಡಿ, ಒಂದು ಮಂದಿರ ನಿರ್ಮಾಣವಾಗ್ತಿರುವಾಗ ಹಿಂದೂ ಸಮಾಜ ಒಗ್ಗೂಡಿಸುವ ಮಾತಾಡ್ಬೇಕು ನೀವು. ಇವತ್ತು ಹಿಂದೂ ಸಮಾಜವನ್ನೇ ಡಿವೈಡ್ ಮಾಡಿದ್ದೀರಾ. ಒಂದು ಮಂದಿರ ನಿರ್ಮಾಣ ಮಾಡ್ತಿರೋದು ಒಂದ್ ಮೇಲೆ ಕೈ ಬಿಟ್ಟು ಯೋಚನೆ ಮಾಡಿ, ಒಂದ್ ನಿಮಿಷಕ್ಕೋಸ್ಕರ ಏನ್ ಮಾಡ್ತಿದ್ದೀರಾ ನೀವು? ಎಲ್ಲಾ ಹಿಂದೂಗಳು ಸೇರಿ ಹೋಗ್ಬೇಕು ಒಂದು ಭಗವಂತನ ದೇವಸ್ಥಾನಕ್ಕೆ. ಹಿಂದೂ ಸಮಾಜವನ್ನೇ ಡಿವೈಡ್ ಮಾಡ್ತಿದ್ದೀರಲ್ರಿ. ಅಲ್ಲಿ ಒಂದು ಇದ್ದಂತಹ ದೇವಸ್ಥಾನವನ್ನ ನಾಶ ಮಾಡಿ ಮಸೀದಿ ಕಟ್ಟಿದ್ದು. ಇವತ್ತು ಒಬ್ಬ ಮುಸ್ಲಿಂ ಬರ್ಲಿ ನನ್ನ ಮಸೀದಿಯನ್ನು ಒಡೆದಾಕಿ ಹಿಂದೂ ಧರ್ಮವನ್ನು ಹಿಂದೂ ಮಂದಿರ ಕಟ್ಟಿದ್ದಾರೆ ಅಂತ ಹೇಳಿ ಒಬ್ಬರು ವಿತ್ ಪ್ರೂಫ್ ಬರ್ಲಿ, ನಾನು ಅವ್ರ ಜೊತೆ ನಿಲ್ತೀನಿ. ಅಂತಹ ಒಂದು ಕೆಲಸವನ್ನ ಹಿಂದೂ ಧರ್ಮ ಯಾವತ್ತೂ ಮಾಡಿಲ್ಲ. ಒಂದು ಮಂದಿರವನ್ನ ನಾಶ, ಒಂದು ಮಸೀದಿಯನ್ನು ನಾಶ ಮಾಡ್ತಕ್ಕಂಥ ಹೀನ ಕೆಲಸ ಯಾವತ್ತೂ ಮಾಡಿಲ್ಲ. ಇವತ್ತು ಮಾಡಿರ್ತಕ್ಕಂಥ ತಲೆ ತಗ್ಗಿಸ್ಬೇಕು. ಆ ಮಾಡಿರ್ತಕ್ಕಂಥ ಏನು ಹಿಸ್ಟಾರಿಕಲ್ ಅನ್ಯಾಯ ಇತ್ತು ಅದನ್ನ ಸರಿಪಡಿಸ್ತಾ ಇದೆ ಹಿಂದೂ ಸಮಾಜ. ಅಜಿತ್, ಬಾಬರ್ ಆಗಿರ್ಲಿ, ಔರಂಗಜೇಬ್ ಆಗಿರ್ಲಿ, ಮೊಹಮ್ಮದ್ ಗಜ್ನಬಿ ಆಗಿರ್ಲಿ, ಟಿಪ್ಪು ಸುಲ್ತಾನ್ ಆಗಿರ್ಲಿ, ಇವರೆಲ್ಲ ಮಂದಿರವನ್ನ ಕೆಡದ್ರು ಅಂತ ಬಿಟ್ಟು ಇವತ್ತು ಈ ಬಿಜೆಪಿ ವಕ್ತಾರರು ಏನ್ ಮಾತಾಡ್ತಾರಲ್ಲ, ಈ ಮೊಘಲರಿಗೂ ಈ ಬಿಜೆಪಿ ನಾಯಕರು ನಮ್ಮ ರಾಜ್ಯದಲ್ಲಿ ಇದಾರಲ್ಲ, CT ರವಿ ಆಗಿರ್ಲಿ, ಯತ್ನಾಳ್ ಅವರಾಗಿರ್ಲಿ, ಬೊಮ್ಮಾಯಿ ಅವರಾಗಿರ್ಲಿ, R ಅಶೋಕ ಅವರಾಗಿರ್ಲಿ, ಈ ಮೊಘಲರಿಗೂ ಈ ಬಿಜೆಪಿ ನಾಯಕರಿಗೂ ಏನು ವ್ಯತ್ಯಾಸ ಇಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಇವ್ರು ಹೇಳ್ತಾರೋ ಅದನ್ನ ಇವರು ಮಾಡಿ ತೋರಿಸಿದ್ರಲ್ಲ ನಂಜನಗೂಡಿನಲ್ಲಿ. ವ್ಯತ್ಯಾಸ ಇಲ್ಲ. ಯಾಕೆ ಕಂಪೇರ್ ಮಾಡ್ತೀರಾ? ಅಲ್ಲಲ್ಲ, ಒಂದು ಧರ್ಮಕ್ಕೋಸ್ಕರ ಹೋರಾಡ್ತಿರ್ತಕ್ಕಂಥ ಧೀಮಂತ ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಈ ಡಿಬೇಟ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ವಿಪಕ್ಷಗಳ ಗೊಂದಲದ ಕಾರಣಕ್ಕಾಗಿ. ಆರಂಭದಲ್ಲಿ ಪ್ರಶಾಂತ್ ಹೇಳಿದ್ರು, ಆ ಗೊಂದಲ ಪಂಡಿತ್ ನೆಹರು ಅವ್ರಿಗಿರಲಿಲ್ಲ, ಅವ್ರಿಗೆ ಆಂಬಿಗ್ವಿಟಿ ಇರಲಿಲ್ಲ. ಸೋಮನಾಥ್ ದೇವಸ್ಥಾನದ ಉದ್ಘಾಟನೆ ಹೋಗಬಾರ್ದು, ರಾಷ್ಟ್ರಪತಿಗಳಾದ್ರೆ ಹೋಗಬಾರ್ದಪ್ಪ. ಅಜಿತ್, ಸರ್ಕಾರ ಇದರಲ್ಲಿ ಏನು ಇರಬಾರ್ದು ಅಂದರೆ ಇರಬಾರ್ದಪ್ಪ. ಇದರಲ್ಲಿ ಮುಸ್ಲಿಮರು ಬೇಜಾರಾಗ್ತಾರ, ಹಿಂದೂಗಳು ಬೇಜಾರು, ಈ ಡಿಡ್ ನಾಟ್ ಹ್ಯಾವ್ ಇಟ್ ಅಷ್ಟೇ. ನೋಡಿ ಅಜಿತ್, ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಲೆಫ್ಟ್, ರೈಟ್, ಸೆಂಟ್ರಲ್ ಈ ಸ್ಟ್ರೀಮ್ಗಳು ಮೊದಲಿಂದಲೂ ಕೂಡ ಇವೆ, ಇವತ್ತಿಗೂ ಇವೆ. ಇವತ್ತು DK ಶಿವಕುಮಾರ್ ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ವಿರೋಧ ಇದೆ, ಇವೆಲ್ಲವೂ ನಡೀತಾ ಇದೆ. ಇಡೀ ದೇಶದ ಕಾಂಗ್ರೆಸ್ನಲ್ಲೂ ಕೂಡ ಆ ರೀತಿ ಇದೆ. ಸುಮ್ಮನೆ ಒಂದು ಕ್ಲಾರಿಟಿ ದೃಷ್ಟಿಯಿಂದ ಹೇಳ್ತೀನಿ. ಅಂದರೆ ಕಾಂಗ್ರೆಸ್ನಲ್ಲಿ ಏನೇನು ನಾವು ಇತಿಹಾಸದ ಪುಟಗಳಿಂದಲೇ ಹೋಗಬೇಕು ಬಿಡಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ನಿರ್ಧಾರ ಮಾಡಬೇಕಾಗತ್ತೆ. ಪತ್ರಕರ್ತರು ಕೂಡ ನಾವು ಅದನ್ನು ನೋಡಬೇಕಾಗತ್ತೆ. ಪಂಡಿತ್ ನೆಹರು ಬಾಬು ರಾಜೇಂದ್ರ ಪ್ರಸಾದ್ರಿಗೆ ಬರೀತಾರೆ, ಐ ಕನ್ಫೆಸ್ ದಟ್ ಐ ಡು ನಾಟ್ ಲೈಕ್ ದ ಐಡಿಯಾ ಆಫ್ ಯು ಅಸೋಸಿಯೇಟಿಂಗ್ ಯುವರ್ ಸೆಲ್ಫ್ ವಿತ್ ಎ ಸ್ಪೆಕ್ಟ್ಯಾಕ್ಯುಲರ್ ಓಪನಿಂಗ್ ಆಫ್ ದ ಸೋಮನಾಥ್ ಟೆಂಪಲ್. ಅದರ ಭವ್ಯ ಉದ್ಘಾಟನೆಗೆ ನೀವು ರಾಷ್ಟ್ರಾಧ್ಯಕ್ಷರಾಗಿ ಹೋಗಿರ್ತಕ್ಕಂಥದ್ದನ್ನು ನಾನು ಒಪ್ಪಲ್ಲ ಅಂತಕ್ಕಂಥದ್ದು ಪಂಡಿತ್ ನೆಹರು ಹೇಳ್ತಾರೆ. ದಿಸ್ ಈಸ್ ನಾಟ್ ಮಿಯರ್ಲಿ ವಿಸಿಟಿಂಗ್ ಎ ಟೆಂಪಲ್, ಇದು ಬರೀ ದೇವಸ್ಥಾನಕ್ಕೆ ಹೋದಂಗಲ್ಲ, ವಿಚ್ ಕ್ಯಾನ್ ಸರ್ಟನ್ಲಿ ಬಿ ಡನ್ ಬೈ ಯು ಆರ್ ಎನಿವನ್ ಎಲ್ಸ್, ಬಟ್ ರಾದರ್ ಪಾರ್ಟಿಸಿಪೇಟಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಫಂಕ್ಷನ್ ವಿಚ್ ಅನ್ಫಾರ್ಚುನೇಟ್ಲಿ ಹ್ಯಾಸ್ ಎ ನಂಬರ್ ಆಫ್ ಇಂಪ್ಲಿಕೇಶನ್ಸ್ ಅಂತ ಪಂಡಿತ್ ನೆಹರು ಬರೀತಾರೆ ಬಾಬು ರಾಜೇಂದ್ರ ಪ್ರಸಾದ್ರಿಗೆ. ಬಾಬು ರಾಜೇಂದ್ರ ಪ್ರಸಾದ್ ಉತ್ತರ ಬರೀತಾರೆ, I would do the same with a mosque or church if I were invited. Correct. ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ. This is the core of Indian secularism. Our state is neither irreligious nor anti-religious. ಪ್ರಾಯಶಃ ಕಾಂಗ್ರೆಸ್ನವರು ನೋಡ್ತಾ ಇದ್ರೆ ಅದರ ಕ್ಲಾರಿಟಿ ಅವರದೇ ಇಬ್ಬರು ನಾಯಕರ ಪತ್ರ ವ್ಯವಹಾರಗಳಲ್ಲಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ ಸರ್? ಭಾಳ ಒಳ್ಳೆ ಕೋಟೆ ಹೇಳಿದ್ರಿ. ಇದರಿಂದ ಆದರೂ ಪಾಠ ಕಲೀಲಿ ಕಾಂಗ್ರೆಸ್ನವರು. ವೆರಿ ಗುಡ್ ಕೋಟ್. ಸೋನಿಯಾ ಗಾಂಧಿ ಅವರು ಹೋಗದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಳಿಸಿದರೆ ಜಾಣ ನಡೆ ಅನ್ನಿಸುತ್ತಾ ವೆಂಕಟಸ್ವಾಮಿ ಅವರು? ಕಾಂಗ್ರೆಸ್ನವರು ಖರ್ಗೆನ ರಿಕ್ವೆಸ್ಟ್ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಖರ್ಗೆ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗಿಂತ ಈ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅವರ ಅವತ್ತಿನಿಂದ ನೋಡೋದು ಅವರ ಹೇಳಿಕೆಗಳು, ಅವ್ರ ನಡೆ ಎಲ್ಲ ಕೂಡ AICC ಅಧ್ಯಕ್ಷರಾಗಿ ಅವರು ಹೋಗಲ್ಲ ಅಂತ ನನ್ನ ಸ್ಪಷ್ಟ ಖರ್ಗೆ ಅವರು ಹೋಗೋದಿಲ್ಲ. ಓಕೆ, ಹೋಗಲ್ಲ. ಅದೇ ಇವ್ರು ಹೇಳ್ದಂಗೆ ಮತ್ತೊಂದು ದಿವಸ ಆಯ್ಕೆ ಮಾಡ್ಕೊಂಡು ಹೋಗಿ ಎಲ್ಲ ಗೋವಿಂದ ಅಂದ್ಬಿಡ್ತಾರೆ, ರಾಮ ಅಂದ್ಬಿಡ್ತಾರೆ. ಇದಕ್ಕೆ ಒಂದು ತಾತ್ವಿಕ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಜಿತ್. ಒಂದು ರಾಜಕೀಯ ಪಕ್ಷ 30 ವರ್ಷದಿಂದ ಒಂದು ನಿರ್ಣಯ ನೋಡಿ. ಕಾಂಗ್ರೆಸ್ ವಾಸ್ ಎ ಸೆಂಟ್ರಿಸ್ಟ್ ಪಾರ್ಟಿ. ಹೌದು. ಪಂಡಿತ್ ನೆಹರು ಅದನ್ನು ಸ್ಲೈಟ್ಲಿ ಲೆಫ್ಟ್ಗೆ ಎಳೆದ್ರು. ಸೋನಿಯಾ ಗಾಂಧಿ ಕಾಲದಲ್ಲಿ ಕಮ್ಯುನಿಸ್ಟರ ಒಟ್ಟಾರೆ ಮೈತ್ರಿಯ ಕಾರಣದಿಂದ ರಾಮ ಮಂದಿರದ ಹೋರಾಟ ಶುರು ಆದಮೇಲೆ ಅದು ಲೆಫ್ಟ್ ಆಫ್ ಸೆಂಟರ್ಗೆ ಹೋಗಿ, ಅಂದರೆ ಪೂರ್ತಿ ಲೆಫ್ಟ್ ಆಫ್ ಸೆಂಟರ್ ಲೆಫ್ಟ್ ಏನಂತಿರೋದು ಅಲ್ಲಿ ಹೋಗಿ ನಿಂತು ಲೆಫ್ಟ್ ಆಫ್ ಸೆಂಟರ್. ನೀವಿವತ್ತು ಹೋಗಬೇಕೋ ಬೇಡವೋ ಎಳ್ಕೊಂಬರೋದಂಗೆ ಅಲ್ಲ, ಹೋಗಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ಸ್ಪರ್ ಆಫ್ ದ ಮೂಮೆಂಟ್ನಲ್ಲಿ ಹಿಂಗಾಗ್ಬಿಡುತ್ತೆ ಅಂತ ತಗೊಳಕ್ಕಾಗಲ್ಲ. ಯಾಕಂದರೆ ಹ್ಯೂಜ್ ವೋಟ್ ಬ್ಯಾಂಕ್, ನಿಮ್ಮ ಎಕ್ಸಿಸ್ಟೆನ್ಸು, ನಿಮ್ಮ ಕಾರ್ಯಕರ್ತರು ಇದೆಲ್ಲವೂ ಮನಸ್ಸಲ್ಲಿರುತ್ತೆ. ಈಗ ನರೇಂದ್ರ ಮೋದಿ ಇಲ್ಲಿ ನಾವು ಕುಳಿತುಕೊಂಡು ಹೇಳ್ಬಿಡೋದು ಸ್ವಲ್ಪ ನಿಮ್ಮ ಟೋಪಿ ಹಾಕ್ಬಿಡ್ರಿ ಹಾಕ್ಬಿಡ್ರಿ ಅಂತ. ಹಾಗಾಗಲ್ಲ. ಯಾಕಂದರೆ ನಿಮ್ಮ ಎಲ್ಲ ಪಕ್ಷಗಳ ಮತದಾರರು ಅವರವರನ್ನು ನೋಡುವ ದೃಷ್ಟಿಕೋನ ಇರುತ್ತೆ. ನೀವು ಇವತ್ತು ನನಗನ್ಸುತ್ತೆ ಕಾಂಗ್ರೆಸ್ ಹ್ಯಾಸ್ ಟು ಟೇಕ್ ಎ ಕಾಲ್. ಇದು ಹೋಗಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಇಲ್ಲ. ಯು ವಾಂಟ್ ಟು ಬಿ ಲೆಫ್ಟ್ ಆಫ್ ಸೆಂಟರ್ ಆರ್ ಯು ವಾಂಟ್ ಟು ಬಿ ಸೆಂಟ್ರಿಸ್ಟ್. ಬಾಬು ರಾಜೇಂದ್ರ ಪ್ರಸಾದ್ ಏನು ಹೇಳ್ತಿದ್ದಾರೆ, ರೈಟ್ ಆಫ್ ಸೆಂಟರ್ನಲ್ಲಿ ಜಾಗ ಖಾಲಿ ಇಲ್ಲ. ಜಾಗ ಖಾಲಿ ಇಲ್ಲ, ದೇ ಆರ್ ಆಲ್ರೆಡಿ. ಕಾಂಗ್ರೆಸ್ಸಿಗೆ ರೈಟ್ ಆಫ್ ಸೆಂಟರ್ ಬಂದರೆ ಏನು ಭಾಳ ಲಾಭ ಇಲ್ಲ. ಹೌದು ಹೌದು ಅಲ್ವಾ? ಕರೆಕ್ಟ್. ಕಾಂಗ್ರೆಸ್ ಸಿ ವಾಟ್ ಈಸ್ ದ ಪೊಸಿಷನ್ ಆಫ್ ಸೆಕ್ಯುಲರಿಸಮ್. ಆ ಕಡೆನೂ ಇರಬೇಡ, ಈ ಕಡೆನೂ ಇರಬೇಡ. ಕಾಂಗ್ರೆಸ್ ಮೆಸ್ಡ್ ಇಟ್ ಅಪ್. ಖಿಲಾಫತ್ ಚಳುವಳಿ, ಈಗ ಅದರ ಬಗ್ಗೆ ಅಬ್ದುಲ್ ರಜಾಕ್ ಮಾತಾಡ್ತಾ ಇಲ್ಲ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಖಿಲಾಫತ್ ಚಳುವಳಿಗೆ ಯಾಕೆ ಬೆಂಬಲವನ್ನು ಕೊಡ್ತು? ಏನಿತ್ತು ಅದಕ್ಕೆ? ಎಸ್. ಸೊ ನೀವು ಲೆಫ್ಟ್ ಆಫ್ ಸೆಂಟರ್ ಇರಬೇಕು, ಸೆಂಟ್ರಿಸ್ಟ್. ಇಫ್ ಯು ವಾಂಟ್ ಟು ಬಿ ಎ ಸೆಂಟ್ರಿಸ್ಟ್ ಪಾರ್ಟಿ ಆ್ಯಂಡ್ ಕೌಂಟರ್ BJP, ಯು ಶುಡ್ ಗೋ ಟು ದ ಟೆಂಪಲ್ ಇನಾಗ್ರೇಷನ್. ಕರೆಕ್ಟ್. No, we want to continue in a left of center position. ಬಿ ಅವೇ ಫ್ರಮ್ ಇಟ್. Be away from it. ಅಷ್ಟೇ. ಅಬ್ದುಲ್ ರಜಾಕ್, ಅಕಸ್ಮಾತ್ ಯಾರು ಅಂದರೆ ರಿಲಿಜಿಯಸ್ ಮುಸ್ಲಿಮನಿಗೆ ಕಾಂಗ್ರೆಸ್ ಮುಖಂಡರನ್ನ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತಾನೆ ಇಟ್ಕೊಳ್ಳಿ. ಸುಮ್ಮನೆ ಹೈಪೋಥೆಟಿಕಲಿ ನಾನು ಹೇಳೋದು, ನಿಮಗಾಗೋದಿಲ್ಲ, ಬೇರೆ ಯಾರೋ ರಿಲಿಜಿಯಸ್ ಮುಸ್ಲಿಮ್ಗೆ ಸಿಟ್ ಮಾಡ್ಕೊಂಡ್ರೆ ಯಾರು ವೋಟ್ ಹಾಕಕ್ಕಾಗತ್ತೆ? ಏನು ಆಪ್ಷನ್ ಇದೆ? ಹೋಗ್ಬಾರ್ದು. ನಮ್ ತಂದೆ ತೀರೋಗಿದ್ದ ದಿನ ನನ್ ಸ್ವೀಟ್ ತಿನ್ನಲ್ಲ. ಓಕೆ. ಮನ್ಸಿಗೆ ನೋವಾಗಿದೆ. ಆ ನೋವು ಸಾಯೋವರೆಗೂ ಇದ್ದೇ ಇರುತ್ತೆ. ಮೊನ್ನೆನೇ ಡಿಬೇಟ್ ಅಲ್ಲಿ ಹೇಳಿದೆ, ಪದೇ ಪದೇ ಕೇಳ್ತಿದ್ದೀರಾ, ಪದೇ ಪದೇ ಈ ಮಾತನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನಿಮಗೆ ಏನ್ ತಿಳಿಸಕ್ ಇಷ್ಟಪಡ್ತಿದ್ದೀನಿ. ಒಂದು ಅದು ಯಾರೇ ಮುಸಲ್ಮಾನ ಆಗಿರ್ಲಿ, ಓವೈಸಿ ಆಗಿರ್ಲಿ, ನಾನ್ ರಾಮ ಮಂದಿರ ಉದ್ಘಾಟನೆ ಬಗ್ಗೆ ಅಭಿಪ್ರಾಯ ಕೇಳ್ತಿಲ್ಲ ರೀ. ಕಾಂಗ್ರೆಸ್ ಮುಖಂಡರಲ್ಲಿ ಹೋಗಿದ್ದು ನೋಡೋದಕ್ಕೆ ನಮಗೆ ಕಷ್ಟ ಆಯ್ತಪ್ಪ, ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ ಅಂದ್ರೆ ವಾಟ್ ಈಸ್ ದ ಅದರ್ ಆಪ್ಷನ್ ಅಂತ ಕೇಳ್ತಾ ಇದ್ದೀನಿ ನಾನು. ಅರ್ಥ ಆಗಿಲ್ಲ ಜಿಜ್ಜಿ, ಮತ್ತೊಂದ್ಸಲ ಕೇಳಿ ಪ್ರಶ್ನೆ. ಬಿಜೆಪಿಯ ವಿರುದ್ಧ ಮತ ಹಾಕಬೇಕು ಅಂದ್ರೆ ಇರುವ ಏಕೈಕ ಆಪ್ಷನ್ ಕಾಂಗ್ರೆಸ್ಸು. ಕರ್ನಾಟಕದ ಪರಿಪ್ರೇಕ್ಷ್ಯದಲ್ಲಿ ಹೇಳೋದಾದ್ರೆ ಹೊರಗಿನ ರಾಜ್ಯಗಳಲ್ಲಿ ಅವ್ರು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಂದಿರಕ್ಕೆ ಹೋಗ್ಲಿ ಹೋಗದೆ ಇರಲಿ ವೋಟ್ ಹಾಕೋದು ಕಾಂಗ್ರೆಸ್ಗೆ ಹಾಕಬೇಕು, INDAಗೆ ಹಾಕಬೇಕು ಮುಸ್ಲಿಂ ಮತಗಳು ಅಂತ ನಾನು ಹೇಳೋದು. ಬಿಜೆಪಿಯ ವಿರುದ್ಧದ ಮತಗಳು. ದೇರ್ ಇಸ್ ನೋ ಅದರ್ ಆಪ್ಷನ್. ಅವ್ರು ಹೋಗ್ಲಿ ಹೋಗದೆ ಇರ್ಲಿ, ಆಪ್ಷನ್ ಏನಿದೆ? ಮೊದ್ಲೇ ನಾನು ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೇ ಹೇಳಿದ್ನಲ್ಲ, ಅವರು ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬಿಟ್ರೆ ಮುಸಲ್ಮಾನರಿಗೆ ನೋವಾಗಲ್ಲ, ಅವರು ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಮುಸಲ್ಮಾನರಿಗೆ ಖುಷಿ ಆಗಲ್ಲ. ನಾನು ಒಂದೇ ಮಾತು ಹೇಳ್ತಿದ್ದೀನಿ, ಅದೇ ದಿನ ಹೋಗ್ಬೇಕು ಅಂತ ಏನಿಲ್ಲ. ನಾವು ಈ ಚರ್ಚೆನೇ ಯಾಕೆ ಮಾಡ್ತಿದೀವಿ? ಮುಂದಿನ ದಿನನೂ ಹೋಗ್ಬೋದು, ಫೆಬ್ರವರಿಯಲ್ಲಿ ಹೋಗ್ಬೋದು, ಮಾರ್ಚ್ ಅಲ್ಲಿ ಹೋಗ್ಬೋದು, ಅವಾಗ ಪೂಜೆ ಮಾಡಕ್ ಆಗಲ್ವಾ? ಇವಾಗ JN.1 ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ 19 ಡಿಸೆಂಬರ್ಗೆ ಒಂದು ಅಡ್ವೈಸರಿ ಹೊರಡಿಸಿದೆ. ಲಾರ್ಜ್ ಗ್ಯಾದರಿಂಗ್ಸ್ ಬಗ್ಗೆ ಇದಿಡಬೇಕು ಎಲ್ಲ ಒಂದು ರಾಜ್ಯಗಳಿಗೆ ಒಂದು ಅಡ್ವೈಸರಿ ನೋಟಿಸ್ ಅನ್ನ ಕೊಟ್ಟಿದೆ. ಅದು ಉತ್ತರ ಪ್ರದೇಶಕ್ಕೆ ಅನ್ವಯ ಆಗಲ್ಲ. ಬರೀ ತಬ್ಲಿಗಿ ಮರ್ಕಸ್ ಇಂದಾನೆ ಅಕಸ್ಮಾತ್ ಕೊರೋನಾ ಏನಾದ್ರು ಹರಡಿದ್ರೆ ಇದೇ ದ್ವಂದ್ವದಲ್ಲಿ ಕಾಂಗ್ರೆಸ್ ತೊಳ್ಳಾಡ್ತಾ ಇದೆ. 1915 ತಿಲಕರು ತೀರ್ಕೊಂಡ್ರು. ಕಾಂಗ್ರೆಸ್ನ ನೇತೃತ್ವ ಮಹಾತ್ಮ ಗಾಂಧಿ ಬಳಿ ಬಂತು, ಖಿಲಾಫತ್ ಚಳುವಳಿ ಆರಂಭ ಆಯಿತು. RSS 1925 ಆರಂಭ ಆಯಿತು. 1947 ಇದೇ ದ್ವಂದ್ವದಲ್ಲಿ ಕಾಂಗ್ರೆಸ್ ಇತ್ತು. 2023 ಇದೇ ದ್ವಂದ್ವದಲ್ಲಿ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.